ಶರಣ್ ಸೌಕರ್ ಆರಾಮ್ ರೀ. ಧನ್ಯವಾದಗಳು ಗೌಡರಿಗೆ. ಅದೇ ರೀತಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀಮದಮಲ ಜ್ಞಾನ ಭಕ್ತಿ ಪ್ರೇಮ ವೇದ ಪುರಾಣ ಶಾಸ್ತ್ರ ಸ್ತೋಮ ನುತ ನತ ಚಾರುಚರಣಂ ಭೂಷಧನ ಮಹಿಮಾ ನಾಮ ರೂಪ ಕ್ರಿಯಾಕಲಾಪ ವಿರಾಮ ನನುಪಮ ದಿವ್ಯ ತೇಜೋ ವ್ಯೋಮಮೂರ್ತಿ ಗುರುಗುಹೇಶ್ವರ ಲಿಂಗ ಶರಣಾರ್ಥಿ. ಕಾಯದೊಳು ಗುರುಲಿಂಗ ಜಂಗಮದಾಯತವದರಿಯಂತೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯ ಸ್ಥಳಕ್ಕೆ ಗುರು ಹಾಗೆ ದಾಯದೂರಿ ಸಮಸ್ತ ಭಕ್ತ ನಿಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಸದಾ ಸ್ಮರಣೀಯರು, ಸಕಲ ಜೀವಾತ್ಮರಿಗೂ ಲೇಸನೆ ಬಯಸಿದ ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜದ ನಿರ್ಮಾತೃಗಳಾದ ಬಸವಾದಿ ಯಲ್ಲಮ್ಮ ಪ್ರಮಥರನ್ನ, ತೋಂಟದ ಸಿದ್ಧಲಿಂಗ ಯತಿಗಳವರನ್ನ, ಪರಮಾರಾಧ್ಯ ಗುರುವರಾದ ಹಾನಗಲ್ಲ ಗುರು ಕುಮಾರ ಮಹಾಶಿವಯೋಗಿಗಳವರನ್ನ ಸ್ಮರಿಸಿಕೊಂಡು ಜಾತ್ರಾ ಮಹೋತ್ಸವದ ತನ್ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಮಹಾದಾಸೋಹಿ ಶರಣಬಸವೇಶ್ವರ ಮಹಾಪುರಾಣದ 14ನೆಯ ದಿನದ ಬಸವೇಶ್ವರನ ಮಹಾಮಂಗಳದ ಅನುಭವದ ಈ ಪುಣ್ಯ ತಾಣದಲ್ಲಿ ಆ ಬಸವೇಶ್ವರನ ಪುಣ್ಯದ ಪ್ರಾಂಗಣಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಆರಾಧ್ಯ ಗುರುವರಾದ ಲಿಂಗೈಕ್ಯ ಸಿದ್ಧಾರಾಮ ಮಹಾಸ್ವಾಮಿಗಳವರ ದಿವ್ಯ ಚರಣವನ್ನ ನತಮಸ್ತಕದ ಮೇಲೆ ಧರಿಸಿರಿಸಿಕೊಂಡು 14ನೆಯ ದಿನದ ಭವ್ಯವಾದ ವೇದಿಕೆ ಮೇಲೆ ತಮ್ಮೆಲ್ಲರಿಗೂ ಸಂಗೀತದ ರಸದೌತಣ ಉಣಬಡಿಸಿರುವ ಕಲಾತ್ವಯರಲ್ಲಿ, ಬಸವಣ್ಣರವರಲ್ಲಿ ಆಗಮಿಸಿರುವ ಸಮಸ್ತ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶಿವ ಶರಣಾರ್ಥಿಗಳು. ಮಾನವ ಬದುಕಿನ ಸಾರ್ಥಕತೆಯ ಕ್ಷಣಗಳನ್ನು ಆನಂದದಿಂದ ಅನುಭವಿಸಬೇಕು. ಎಲ್ಲರಿಗೂ ಸಿರಿಯದೆ, ಸಂಪತ್ತದೆ, ಮನೆಯದೆ, ಹೊಲ ಅದೆ. ನನ್ನ ಹಿಡ್ಕೊಂಡು ಒಂದು ಪ್ರಶ್ನೆಯನ್ನ ಮಾಡ್ತೀನಿ. ಸಡನ್ ಆಗಿ ಒಂದು ಉತ್ತರವನ್ನ ಕೊಡಬೇಕಂತ ಕೇಳ್ತೀನಿ. ಎಲ್ಲವನ್ನ ಹೊಂದಿರುವಂತಹ ಮನುಷ್ಯ ನೆಮ್ಮದಿ ಎನ್ನುವಂತಹ 3 ಪದ ಯಾರಿಗಾದ್ರೂ ಐತಿ ಅಂತ ಪ್ರಶ್ನೆ ಮಾಡಿದಾಗ ಎಷ್ಟು ಜನ ಉತ್ತರ ಕೊಡಬೇಕು? ನಾನು ಹೇಳ್ಕೊಂಡು ಹೇಳ್ತೀನಿ. ನೆಮ್ಮದಿಗಾಗಿ ಮನುಷ್ಯ ಏನೆಲ್ಲವನ್ನ ಹರಸಾಹಸವನ್ನ ಪಡಬೇಕಾಗಿತ್ತು, ಆದ್ರೆ ನೆಮ್ಮದಿಯನ್ನ ಬಿಟ್ಟು ಹರಸಾಹಸ ಪಡುತ್ತಿರೋದು ಯಾವುದು ನನ್ನದಲ್ಲ ಅನ್ನೋದಕ್ಕೆ. ಹಾಗಂತ ಯಾವುದೋ ಗುಡಿ ಗುಂಡಾಂತರ ಮಠ ಮಂದಿರದೊಳಗ ನೆಮ್ಮದಿಯನ್ನ ಹುಡುಕಾಕ ಹೋಗ್ತೀವಿ. ಸತ್ಯ, ಹುಡುಕೋದು ತಪ್ಪುನೂ ಅಲ್ಲ. ಆ ಗುಡಿ ಗುಂಡಾರ ಮನೆ ಮಠಗಳಲ್ಲಿ ಹುಡುಕಿಕೊಂಡು ಹೋದ ಆ ನೆಮ್ಮದಿ ನಾವು ಮಠದೊಳಗ ಗುಡಿಯೊಳಗ ಇರುವ ತನಕ ಮಾತ್ರ ಸಿಗ್ತದೆ. ಅದರಿಂದ ಹೊರಗೆ ಬಂದ ಮೇಲೆ ಮತ್ತೆ ಅದೇ ನೆಮ್ಮದಿ ಬೇಕು ಅಂದ್ರ ನೋ. ಹಾಗಾಗಿ ನಮ್ಮೊಳಗ ನಾವು ಎಲ್ಲಿಯವರೆಗೂ ನೆಮ್ಮದಿಯನ್ನ ಹುಡುಕಲ್ಲೋ ಅಲ್ಲೇ ತನಕ ಎಷ್ಟೇ ನೀವು ದೂರ ಹೋಗಿ ಬಂದರೂ ಸಹಿತ ನೆಮ್ಮದಿ ಅನ್ನೋದು ಇರಕ್ಕೆ ಸಾಧ್ಯವೇ ಇಲ್ಲ. ಬಹಳ ಚಲೋ ಒಂದು ಗಾದೆ ಮಾತು ಹೇಳಿ, ಮಣ್ಣ ಬಿಟ್ಟು ಮಡಕೆ ಇಲ್ಲ, ತನ್ನ ಬಿಟ್ಟು ದೇವರು.
ಗಡಿಗೆ ಮಾಡಬೇಕು ಅಂದ್ರೆ ಮಣ್ಣು ಬೇಕು. ಮಣ್ಣಿರ್ಲಿಲ್ಲ ಅಂದ್ರೆ ಗಡಿಗೆ ಮಡಿಕೆ ಮಾಡಕ್ಕೆ ಬರಲ್ಲ. ದೇವರನ್ನ ಇನ್ನೊಂದ್ರೊಳಗೆ ನಾವು ಎಲ್ಲಿ ತನಕ ಹುಡುಕಾಕ ಹೋಗ್ತೀವೋ ಅಲ್ಲಿ ತನಕ ದೇವರು ನಮಗ ಕಾಣಲ್ಲ. ಎಲ್ಲಿ ತನಕ ನಮ್ಮೊಳಗ ನಾವು ಹುಡುಕಲ್ಲೋ, ನಾವು ಎಷ್ಟು ಗುಡಿಗುಂಡಾಂತರ ಹೋದರೂ ಸಹಿತ ದೇವರ ಭೇಟಿ ಆಗಲ್ಲ. ಆ ನೆಮ್ಮದಿಯನ್ನ ನಾವು ಹುಡುಕ್ಬೇಕು. ಒಂದು ಮುದುಕಿ ಮನಿ ಮುಂದ ಸೂಜಿ ಕಳ್ಕೊಂಡಿತ್ತು. ಸೂಜಿ ಕಳ್ಕೊಂಡಾಗ ಸೂಜಿ ಹುಡುಕಾಕತ್ತಿತ್ತು. ಆ ಮುದುಕಿ ಸೂಜಿ ಹುಡುಕೋ ಗಳಿಗೆ ಒಳಗ ಊರಿನ ಹಿರಿಯ ಹಾದು ಹೊರಟಿದ್ದ. ಏನ್ ಹುಡುಕಾಕತ್ತಿ? ಯಪ್ಪ, ಸೂಜಿ ಕಳೆದ ಸೂಜಿ ಹುಡುಕಾಕತ್ತಿ. ಊರಿನ ಹಿರಿಯ ಅಂದ, ಕತ್ತಲಾಗ ಹುಡುಕರು ಬಂತೇನವ, ಬೆಳಕಿನಾಗ ಹುಡುಕ್ಬೇಕಂದ. ಕತ್ತಲದಾಗ ಹುಡುಕರು ಸಿಗತ್ತೇನೋ, ಬೆಳಕಿನಾಗ ಹುಡುಕ್ಬೇಕಂದಾಗ ಆ ಮುದುಕಿ ತಿಳ್ಕೊಂತ ಬೆಳಕು ಎಲ್ಲದ ಅಂತ ಓಡೋಡಿ ಬಾಳ ಚಲೋ ಲೈಟ್ ಹಾಕಿದ್ರು ಇಲ್ಲಿ ಬಂದು ಹುಡುಕಾಕತ್ತಿ. ಯಾವಾಗ ಹುಡುಕ್ತಾಳ ಇವರೆಲ್ಲಾರು ಕೇಳಿದ್ರು, ಯವ್ವ ಎಷ್ಟೊತ್ತು ಹುಡುಕಾಕತ್ತಿ? ತಾಸಾಯ್ತು. ಏನ್ ಕಳ್ಕೊಂಡಿ? ಯಪ್ಪ, ಸೂಜಿ ಕಳ್ಕೊಂಡಿನಿ. ಎಲ್ಲಿ ಕಳ್ಕೊಂಡಿ? ಕತ್ತಲಾಗ ಕಳ್ಕೊಂಡಿನಿ. ಆಯ್ತು, ಆ ಕತ್ತಲು ಎಲ್ಲಿತ್ತು? ನನ್ನ ಮನೆ ಮುಂದೆ. ಮನೆ ಮುಂದ ಕಳ್ಕೊಂಡ ಸೂಜಿ ಎಲ್ಲಿ? ಬೆಳಕಿನಾಗ ಹುಡುಕರು ಸಿಗಂಗಿಲ್ಲ. ನಮ್ಮೊಳಗ ನಾವು ನೆಮ್ಮದಿ ಕಳ್ಕೊಂಡ ಎಷ್ಟು ದೂರ ಹೋದರೆ ಬಂತೇನೋ, ಮೊದಲನೆಯ ಬಾರಿಗೆ ನಮ್ಮೊಳಗ ನೆಮ್ಮದಿ ಹುಡುಕಬೇಕು. ಆಗ ಮಾತ್ರ ಸಂತೋಷದ ಕ್ಷಣ ನಮಗೆ ಸಿಗಕ್ಕೆ ಸಾಧ್ಯ. ಈ ಲೈಟ್ ಅದ ಅಂತ ನಾನು ನಿಮಗೆ ಕಾಣಕತ್ತೀನಿ, ಅವು ಅದಾವಂತ ನೀವು ನನಗೆ ಕಾಣಕತ್ತೀರಿ, ನಾನು ನಿಮಗೆ ಕಾಣಕತ್ತೀನಿ. ಆ ಲೈಟ್ ಹತ್ತಬೇಕಾಗಿತ್ತು ಅಂದ್ರೆ ವೈರ್ ಬೇಕು. ವೈರ್ನೊಳಗೆ ಏನು ಬೇಕು? ಏನಿರ್ಬೇಕು ಒಳ? ಕರೆಂಟ್. ಈ ಕರೆಂಟ್ ಈ ಲೈಟಿಗೆ ಬರ್ಬೇಕಾಗಿತ್ತು ಅಂದ್ರೆ, ಈ ಮೈಕಿಗೆ ಬರ್ಬೇಕಾಗಿತ್ತು ಅಂದ್ರೆ ಆ ವೈರ್ನೊಳಗೆ ಏನದ? ತಾಮ್ರದ ತಂತಿ. ಆ ವೈರ್ನೊಳಗ ತಾಮ್ರದ ತಂತಿ ಅದ. ತಾಮ್ರದ ತಂತಿ ಒಳಗ ಕರೆಂಟ್ ಅದ. ಈ ವೈರ್ ಕಣ್ಣಿಗೆ ಕಾಣ್ತದ, ತಾಮ್ರದ ತಂತಿನೂ ನಮಗ ಕಾಣ್ತದ. ಕರೆಂಟ್ ಕಾಣ್ತದೆ, ಅದನ್ನ ನೋಡ್ರಿ ಕಾಣ್ತದೆ, ಮತ್ತೆ ಮುಟ್ಟಂಗಿಲ್ಲ. ಮನುಷ್ಯ ದೇವರನ್ನ ನಮ್ಮೊಳಗ ಹುಡುಕುವುದನ್ನ ಬಿಟ್ಟು ಸಮಾಜದ ಎಲ್ಲ ಕಡೆ ಹುಡುಕುವ ಪ್ರಯತ್ನವನ್ನ ಮಾಡ್ತಿದ್ದಾನೆ ವಿನಃ ತನ್ನೊಳಗ ತಾನು ತಿಳಿದುಕೊಳ್ಳಲಾರದೆ ಬದುಕನ್ನು ವ್ಯರ್ಥವಾಗಿ ಮುನ್ನಡೆಸಿಕೊಂಡು ಹೋಗ್ತಿದ್ದಾನೆ. ಅಂಥ ವ್ಯರ್ಥವಾದ ಬದುಕ ಆಗಬಾರದು ಅನ್ನೋದಕ್ಕೇ ಇಂಥ ಮಹಾಪುರಾಣವನ್ನು ಏರ್ಪಡಿಸಿದ್ದಾರೆ. ಇವತ್ತಿನ ವಿಚಾರ ಬಹಳ ಅದ್ಭುತವಾಗಿರುವಂತಹ ವಿಚಾರ. ನಿನ್ನೆ ಕಡ್ಕೋಳದ ಮಡಿವಾಳಪ್ಪನವರ ವಿಚಾರವನ್ನು ತಾವೆಲ್ಲರೂ ಕೇಳಿದ ಹಾಗೆ ಇವತ್ತಿನ ವಿಚಾರವು ಸಹಿತ ಅಷ್ಟೇ ಸಾಂದರ್ಭಿಕವಾಗಿ ಅದ್ಭುತವಾಗಿರುವಂತಹ ವಿಚಾರ ಇರುವುದರಿಂದ ಆ ಪುರಾಣದ ಭಾಗಕ್ಕೆ ಬರೋಕ್ಕಿಂತ ಮೊದಲು ಈಗ ಪ್ರಾರ್ಥನೆ ಆಗ್ತದೆ. ಪ್ರಾರ್ಥನೆಯ ನಂತರ ಮುಂದಿನ ವಿಚಾರ. ಸಾಂಬ ಸದಾ ಶಿವ ಸಾಂಬ ಶಿವ 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 ಎಡೆಯೂರ ಪುರದೀಶ ಸಾಂಬ ಶಿವ ಎಡೆಯೂರ ಪುರದೀಶ ಸಾಂಬ ಶಿವ ಸಿದ್ಧಲಿಂಗೇಶ್ವರ ಸಾಂಬ ಶಿವ ಸಿದ್ಧಲಿಂಗೇಶ್ವರ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ
ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಪುರದೀಶ ಸಾಂಬ ಶಿವ ಪುರದೀಶ ಸಾಂಬ ಶಿವ ಉತ್ತರಾಜೇಶ್ವರ ಸಾಂಬ ಶಿವ ಉತ್ತರಾಜೇಶ್ವರ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಸಾಂ ಶಿವ ಓಂ 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 ಶಿವ ಸಾಂ ಶಿವ ಸಾಂಬದೇವ ಪಾರ್ವತಿ ವಿಶ್ವ ಹರ ಹರ ಮಹಾದೇವ. ನಿತ್ಯ ನಿತ್ಯ ಜಂಗಮರ ಪಾದ ಪೂಜೆಯನ್ನು ಮಾಡಿ ಪಾದೋದಕವನ್ನು ಸ್ವೀಕರಿಸುವ ಶರಣ ಬಸಪ್ಪನವರ ಕಾಯುಕ ಒಂದು ದಿವಸ ಪರಮಾತ್ಮನ ಪರೀಕ್ಷೆ ಹೀಗಾಗ್ತದಲ್ಲ. ಜಂಗಮಾರ್ಚನೆಯನ್ನ ಮಾಡಿಸಿ ಪ್ರಸಾದವನ್ನ ಕೊಡಬೇಕೆಂದು ಸಹಿತ ಮಹಾಮನೆಯೊಳಗೆ ₹1 ಸಿಗ. ಯಾವಾಗ ಪ್ರಸಾದ ಜಂಗಮರಿಗೆ ಪ್ರಸಾದವನ್ನ ಮಾಡಿಸ್ಬೇಕೆಂದಾಗ ₹1 ಸಿಗಲ್ಲ. ಶರಣಪ್ಪನವರು ಚಿಂತಾಕ್ರಾಂತರಾಗಿ ಕುಂತಿರ್ತಾರೆ. ಹರನೇ ಶಿವನೇ, ನಿನ್ನ ಮ್ಯಾಲ ಭಾರ ಹಾಕಿ ನಿತ್ಯ ಜಂಗಮಾರ್ಚನೆಯನ್ನ ಮಾಡಿಸುತ್ತಿದ್ದೆ. ಇವತ್ತು ಜಂಗಮರಿಗೆ ಪ್ರಸಾದವನ್ನ ಮಾಡಿಸ್ಬೇಕಂದ್ರೆ ₹1 ಕೊರತೆ ಆಗಿಬಿಟ್ಟಾರೆ. ಬಡತನ ಮನೆ ಹೊಕ್ಕಾಗಿ ಬಡತನವನ್ನೇ ಹೊತ್ತುವ ಪರಿಸ್ಥಿತಿ ಬಂದಾದ ಹರನೇ, ನಾನೇನ್ ಮಾಡಬೇಕು ಅಂತ ಒಂದೇ ಸಮನೆ ಅಂದಲಾಚೆ ಶರಣಪ್ಪನವರು ಚಿಂತಾಕ್ರಾಂತರಾಗಿ ಕುಳಿತ ಘಳಿಗೆಯೊಳಗ ಓರ್ವ ಜಂಗಮ ಮೂರ್ತಿ ಬಂದು, ಶರಣಪ್ಪ, ನೀನು ಬೇಡಿದವರಿಗೆ ಬೇಡಿದನ ಕೊಟ್ಟಿ ಅಂತಪ್ಪ, ನನಗ ₹1,000 ಬೇಕಾಗ್ಯದಂತ ಜಂಗಮ ಮೂರ್ತಿ ಮನೆಗೆ ಬಂದ. ಶರಣಪ್ಪನವರ ಕಣ್ಣೊಳಗ ಒಂದೇ ಸಮನೆ ನೀರು ಬರ್ತದೆ. ಯಾವ ಜಂಗಮಾರ್ಚನೆಗೆ ₹1 ಇಲ್ಲ ಅಂತ ನಾನು ಪರದಾಡ್ತಿದ್ದೀನೋ, ಅದೇ ಘಳಿಗೆಯೊಳಗ ಜಡಮೂರ್ತಿ ಬಂದು, ಜಂಗಮ ಮೂರ್ತಿ ಬಂದು ₹1,000 ಬೇಕು ಅಂತ ಕೇಳಾಕತ್ತಾನ ಪರಮಾತ್ಮ. ಇದೇನು ನನ್ನ ಪರೀಕ್ಷೆಯ ಕಾಲವು, ಅಥವಾ ನಿನ್ನ ಕರುಣೆಯ ದೃಷ್ಟಿಯಿಂದ ನನ್ನನ್ನ ನೀನು ನೋಡಲಾರದೆಯೋ? ಇಬ್ಬರು ಅದೇ ಕ್ಷಣ ಚಿಂತೆಯನ್ನ ಮಾಡಿ ದೇವನೂರ ಮೋರಟಿಗೆಯ ಗಿರಿಮಲ್ಲಪ್ಪ ಸಾಹುಕಾರರ ಹತ್ರ ಸಾಲವನ್ನ ತರಬೇಕಂತ ಹೋಗ್ತ. ಯಾವಾಗ ದೇವನೂರಿನ ಮೋರಟಿಗೆ ಗಿರಿಮಲ್ಲಪ್ಪ ಸಾಹುಕಾರರ ಹತ್ರ ಹೋದ ಗಳಿಗೆಯೊಳಗ, ಸಾಹುಕಾರರೇ, ನಿತ್ಯ ಜಂಗಮಾರ್ಚನೆಗೆ ₹1 ಇಲ್ಲದ ಹಾಗಾಗ್ಯದ. ಜಂಗಮಾರ್ಚನೆಯನ್ನ ನಾನು ಮಾಡದೆ, ಪಾದೋದಕವನ್ನ ನಾನು ಸ್ವೀಕರಿಸದೆ, ಇವತ್ತಿನ ಪ್ರಸಾದ ನಾನು ಮಾಡಲ್ಲಪ್ಪ. ನನಗೆ ₹2,500 ಸಾಲವನ್ನ ಕೊಡುವಂತ ಕೇಳ. ₹2,500 ಸಾಲವನ್ನು ಕೊಡುವಂತ ಕೇಳಿದ ಸಾಹುಕಾರನಿಗೆ ಶರಣಬಸಪ್ಪನವರ
ಆರ್ತನಾದ ಕೇಳಲಿಲ್ಲ. ವ್ಯವಹಾರದ ದೃಷ್ಟಿಯನ್ನಿಟ್ಟುಕೊಂಡ ಸಾಹುಕಾರ ಅಂತಾನ, ನೀನು ಶರಣನಾಗಿರಬಹುದು, ನೀನು ಜಂಗಮನಾಗಿರಬಹುದಪ್ಪ, ನನಗೇನು ಸಂಬಂಧ ಇಲ್ಲ. 2,500 ರೂಪಾಯಿ ನಾನು ನಿನಗೆ ಕೊಡಬೇಕಂದ್ರ ಪತ್ರ ಬರೆದು ಕೊಟ್ಟು ಹೋಗ್ಬೇಕಂತ ಖಡಾಖಂಡಿತವಾಗಿ ಹೇಳಿಬಿಟ್ಟು. ಯಾವಾಗ ಸಹಕಾರಿ ಮಾತು ಹೇಳಿದ್ರು, ಶರಣಪ್ಪನವರಂತಾರ, ಪರಮಾತ್ಮ ಕೊಟ್ಟಿದ್ದ ಪರಮಾತ್ಮಗ ಕೊಡದೇ ಇರುವಷ್ಟು ಸೌಕಾರ ನೀನಾಗಿ ಅಂದ ಮ್ಯಾಲ, ಸೌಕಾರ ನಿನ್ನ 2,500 ರೂಪಾಯಿ ಆ ಪರಮಾತ್ಮನೇ ಬಂದು ತೀರಿಸ್ತಾನಪ್ಪ, ಚಿಂತೆ ಮಾಡಬೇಡ, 2,000 ರೂಪಾಯಿ ಕೊಡು ಅಂತ ಕೇಳ. ಶಿವ ಕೊಟ್ಟ ಕಾಲಕ್ಕ ಉಂಡು ಹುಟ್ಟಿರಬೇಕು, ಹಸಿದು ಬಂದವರ ಕರಿಬೇಕು ನನ್ನ ಮಗಳ, ಖುಷಿಯಿಂದ ನೀಡಿ ಉಣಬೇಕು. ಜಾನಪದ ಗಣತಿ ಬರೀತಾರೆ ಕೊಟ್ಟು. ಯಾವಾಗ ಸಹುಕಾರ ಮಾತುಗಳನ್ನ ಕೇಳಿದ ಮೇಲೆ ಹೇಳ್ತಾನ, ನಿನ್ನ ಈ ಮಾತುಗಳು ನನಗೆ ಅವಶ್ಯಕತೆ ಇಲ್ಲ, ಬರೆದು ಕೊಟ್ಟು ತಗೊಳಂಗಿದ್ರ ತಗೋ, ಇಲ್ಲ ಅಂದ್ರೆ ನಾನು ನಿನಗೆ 1 ರೂಪಾಯಿ ನಯ ಪೈಸೆ ಕೊಡಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ತಾರೆ. ಆಯ್ತಪ್ಪ, ಜಂಗಮ ಮೂರ್ತಿಗೆ 1,000 ರೂಪಾಯಿ ಬೇಕಾಗ್ಯದ, ಯಾವತ್ತಿಗೂ ಇಲ್ಲ ಅಂತ ನನ್ನ ಬಾಯಿಂದ ಬಂದಿಲ್ಲ, ಇವತ್ತು ಸಹಿತ ಬರುವುದು ಬೇಡ. ಎನ್ನ ವಾಮ ಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ತಿನ್ನುತ್ತೆ ಕೂಡಲ ಸಂಗಮ ದೇವ. ಎಲ್ಲವೂ ನಿನ್ನ ಮ್ಯಾಲ ಭಾರ ಹಾಕಿ ನಾನು ನಿನ್ನ ಹತ್ರ ಕೇಳಕ್ಕೆ ಬಂದೀನಿ. ಕೂಡಲ ಸಂಗಮ, ನೀನು ನನಗ ತಿಳಿಸ್ತೀಯೋ ಮುಳುಗಿಸ್ತೀಯೋ ಅಂತ ಆತನ ಮ್ಯಾಲ ಭಾರವನ್ನ ಹಾಕಿ ಸರ್ಕಾರ 2,500 ರೂಪಾಯಿ ಕೊಡು. ಇಷ್ಟ ಹೇಳಿದ ಮ್ಯಾಲ ಸಾಹುಕಾರ ತಿಳ್ಕೊಳ್ಳಿ, ಈ ಪುರಾಣ ಪುಣ್ಯ ಕಥೆಯ ಮಾತು ಹೇಳಿ ನನಗ ಮರಳ ಮಾಡಿ 2,500 ರೂಪಾಯಿ ಇಸ್ಕೊಳಕ್ ಬಂದೇನೋ ಸಾಹುಕಾರ ಅಂತ. ಈ ಪುರಾಣ ಪುಣ್ಯ ಕಥೆಯ ವಚನವನ್ನ ಹೇಳಿ ನನ್ನಿಂದ 2,500 ಇಸ್ಕೊಳಕ್ ಬಂದೇನೋ ಸಾಹುಕಾರ, ನಿನಗ ನಯ ಪೈಸೆ ಕೊಡಲ್ಲ, ನೀನ ಬರೆದು ಕೊಟ್ಟು ತಗೊಳಂಗಿದ್ರ ತಗೋ, ಇಲ್ಲ ಅಂದ್ರೆ ಖಡಾಖಂಡಿತ ಕೊಡಲ್ಲ. ಇಲ್ಲಪ್ಪ, ಪರಮಾತ್ಮ ಕೊಟ್ಟಿದ್ದು ಪರಮಾತ್ಮನ ಕೊಡ್ಬೇಕಪ್ಪ, ಆ ಕೊಡ್ಬೇಕನ್ನೋದಕ್ಕೆ ನಿನ್ನ ಹತ್ರ ಕೇಳಾಕ ಬಂದಿ. ಅದನ್ನ ಪಾಲ ಮಾಡಿ, ಅದನ್ನ ಅಳತಿ ಮಾಡಿ ಹಿಂಗ ನೀ ಕೊಡ್ಕೊಂತ ಹೋದೆ ಅಂದ್ರೆ ನಿನ್ನ ಸೌಕಾರಿಕೆಗೆ ಕಿಮ್ಮತ್ತು ಬರಲ್ಲಪ್ಪ, ತಗೋ ಅಂತ 1 ಸಲಾರೆ ಕೊಡ್ಬೇಕು. ಸೌಕಾರಂದ ಈ ಎಲ್ಲ ಪುರಾಣ ಹೇಳಕ್ ಹೋಗ್ಬೇಡ, ಬರೆಯಂಗಿದ್ರ ಬರೀ, ಇಲ್ಲ ಅಂದ್ರೆ ಬಡಿ ಅಲ್ಲ. ಬರೆಯಂಗಿದ್ರ ಬರೀ, ಇಲ್ಲ ಅಂದ್ರೆ ಎದ್ದು ಹೋಗಂದಾಗ ಶರಣಪ್ಪನವರಂತಾರ, ಜಂಗಮ ಮೂರ್ತಿ ಕೇಳಾಕ ಬಂದಾನಂದಾಗ ಜಂಗಮ ಮೂರ್ತಿಗೆ ನಾನು ಹಂಗ ಕಳಿಸಬಾರ್ದಂತ 2,500 ಒಂದು ಪತ್ರವನ್ನ ಬರೆದು ಕೊಟ್ಟು ಹೇಳ್ತಾರೆ ಶರಣಪ್ಪನವರು. ಪರಮಾತ್ಮ ಯಾವಾಗ ನನಗ ಅನುಕೂಲ ಸ್ಥಿತಿ ಕೊಡ್ತಾನ ಆಗ ನಿನಗ ತಂದು ಕೊಡ್ತೀನಂತ ಯಾವಾಗ ಸೌಕಾರಿಗೆ ಮಾತು ಹೇಳಿದಾಗ ಮತ್ತಂದ ಅವೆಲ್ಲ ಪುರಾಣ ಹೇಳಕ್ ಹೋಗ್ಬೇಡ, ಸುಮ್ಮನೆ ಬರೆದು ಕೊಡು. ಬರೆದು ಕೊಟ್ಟ ಮೇಲೆ ನಿನ್ನ ಟೈಮ್ ಮುಗಿತದ, ಟೈಮ್ ಮುಗಿದ ಮೇಲೆ ನನ್ನ ಸೇವಕನಿಗೆ ಕೊಟ್ಟ ಕಳಿಸ್ತೀನಿ. ನೀವು ಕೊಟ್ಟ ಸೇವಕನ ಕಡೆಯಿಂದ ಕಳಿಸಿದ್ರ ಚಲೋ ಅದ, ಇಲ್ಲ ಅಂದ್ರೆ ಬಡಗಿ ಬರ್ತಾವ. ಯಾರು? ದೇವನೂರಿನ ಮೋರಟಿಗೆಯ ಗಿರಿಮಲ್ಲಪ್ಪ ಸೌಕ. ಇವತ್ತಿಗೂ ಆ ಮನೆತನ ಮೋರಟಿಗೆ ಒಳಗ ಅದೇ. ತಾವ್ಯಾರಾದ್ರೂ ಹೋಗು ಕೇಳೋರು ಕೇಳಬಹುದು. ಯಾವಾಗ ಆ ಪುಣ್ಯಾತ್ಮ ಶರಣಪ್ಪನವರ ಮಾತುಗಳನ್ನ ಕೇಳದ ಹಾಗೆ ಬರ್ಕೊಂಡು ಕೊಟ್ಟ 2,500 ರೂಪಾಯಿ ತೆಗೆದುಕೊಂಡು ಬಂದ ಶರಣಪ್ಪನವರು ಆ ಜಂಗಮ ಮೂರ್ತಿಗೆ 1,000 ರೂಪಾಯಿಯನ್ನ ಕೊಟ್ಟು ಮಗಳ ಮದುವೆ ಮಾಡಂತ ಕೊಟ್ಟ ಕಳಿಸಿಬಿಡ್ತಾರ. ಉಳಿದ 1,500 ರೂಪಾಯಿಗಳನ್ನ ಜಂಗಮರ ದಾಸೋಹಕ್ಕಂತ ಇಟ್ಕೊಳ್ತಾರ. ಕೆಲವು ದಿನಗಳ ಗತಿಸ್ತದ. ಯಾವ ಜಂಗಮ ಮೂರ್ತಿ 1 ತಿಂಗಳದೊಳಗೆ 1
1,000 ರೂಪಾಯಿ ಮದುವೆ ಮುಗಿಸಿ ತೆಗೆದುಕೊಂಡು ಬಂದು ಕೊಡ್ತೀನಂತ ಹೇಳಿದ. ವರ್ಷ ಒಪ್ಪತ್ತಾದ್ರೂ ಸುದ್ದಿ ಸಿಗಲಿಲ್ಲ. ಜಂಗಮ ಮೂರ್ತಿಯನ್ನ ಹುಡುಕ್ತಾನ ಶರಣಪ್ಪ. ಆದರೆ ಜಂಗಮ ಮೂರ್ತಿ ಶರಣಪ್ಪನವರ ಕಣ್ಣಿಗೆ ಕಾಣಲಿಲ್ಲ. ಆ 1,000 ರೂಪಾಯಿ ಭಾರವನ್ನು ಸಹಿತ ಶರಣಪ್ಪನವರ ಹೊತ್ತುಕೊಳ್ಳುವಂತ ಪರಿಸ್ಥಿತಿ ಬರ್ತದ. ಯಾವಂತ ಸಂದಿಗ್ಧ ಪರಿಸ್ಥಿತಿಯೊಳಗ ಕುಂತ ಘಳಿಗೆಯೊಳಗ ವರ್ಷ ಒಪ್ಪತ್ತ ಆಗಿಬಿಡ್ತದ. ಆ ಪತ್ರಕ್ಕೆ ಅನುಗುಣವಾಗಿ ಸಮಯ ಬಂದಾಗ ಆ ದೇವನೂರಿನ ಮೋರಟಿಗೆ ಗಿರಿಮಲ್ಲಪ್ಪ ಸೌಕಾರ ದಾದಾ ರಾಮೋಜಿ ಅನ್ನುವಂಥ ಮರಾಠ ಸೇವಕನಿಗೆ ಗರಳುಗುಂಡಿಗೆ ಕೊಟ್ಟ ಕಳಿಸಿ. ಯಾವ ರಾಮಾಜಿ ದಾದಾ ಅನ್ನುವಂಥ ಪುಣ್ಯಾತ್ಮ ಸುಮನ ಬರಲಿಲ್ಲ. ಕೈಯಾಗ 4 ಒಡಗಟ್ಟಿಗೆ ಇಟ್ಟುಕೊಂಡು ಅರಳುಗುಂಡಿಗೆ ಶರಣಪ್ಪನವರ ಮಹಾಮನೆಯ ಮುಂದೆ ಹಾಕಿ ಬಾಗಿಲಿಗೆ ಕುಂತ ಬಿಟ್ಟು. ಬಾಗಿಲಿಗೆ ಕುಂತ ಘಳಿಗೆಯೊಳಗ ಶರಣಪ್ಪನವರಂತಾರ, ಯಾರಪ್ಪ ತಾವು ಇಲ್ಲಿಗೆ ಬಂದೀರಿ, ಈ ಒಡಗಟ್ಟಿಗೆ ಯಾಕಂತ ಕೇಳಿದಾಗ ರಾಮಾಜಿ ದಾದಾ ಅಂತಾನ, ಯಾಕೋ ಶರಣ ಮರ್ತು ಬಿಟ್ಟಿ ಏನ, ವರ್ಣ ಸೌಕಾರ ಹತ್ರ ಗಿರಿಮಲ್ಲಪ್ಪ ಸೌಕಾರ ಹತ್ರ 2,500 ರೂಪಾಯಿಯನ್ನ ಪತ್ರ ಕೊಟ್ಟು ತೆಗೆದುಕೊಂಡು ಬಂದಿದ್ದಲ್ಲ, ಆ ರೊಕ್ಕದ ಸಮಯ ಮುಗಿದದ, ತಗೋ ಈ ಪತ್ರ ನೀನೇ ಸಹಿ ಮಾಡಿ ಕೊಟ್ಟಿಯಲ್ಲ, ಇದನ್ನ ತೋರಿಸಿ ರೊಕ್ಕ ತಗೊಂಡು ಬಾ ಅಂತ ನಮ್ಮ ಸೌಕಾರ ಕೊಟ್ಟ ಕಳಿಸಾನ. ರೊಕ್ಕ ಕೊಟ್ರ ಚಲೋ ಅದ, ಇಲ್ಲ ಅಂದ್ರೆ ಒಡಗಟ್ಟಿಗೆಯಿಂದ ಪೂಜಾ ಆಗತ್ತೆ ನೋಡಿಲ್ಲ. ಇಲ್ಲ ಅಂದ್ರ ಈ ಒಡಗಟ್ಟಿಗೆಯಿಂದ ನಿನಗ ಪೂಜಾ ಆಗತ್ತಂದಾಗ ಶರಣಬಸಪ್ಪನವರಂತಾರ, ಯಾರು ಕೊಡಲ್ಲ ಅಂತ ಹೇಳ್ಯಾರಪ್ಪ, ಪರಮಾತ್ಮನ ಆಜ್ಞೆ ಆದಾಗ ಕೊಟ್ಟ ತೀರ್ತೀನಿ. ಆ ಪರಮಾತ್ಮ ನಿನಗ ನನಗ ಇನ್ನೂ ಅನುಕೂಲ ಮಾಡಿಲ್ಲ, ಅದಕ್ಕೆ ನನ್ನಿಂದ ಕೊಡೋದಾಗಲ್ಲ. ಇನ್ನೊಂದು ಸ್ವಲ್ಪ ದಿವಸ ನನಗ ಟೈಮ್, ಇನ್ನು ಸ್ವಲ್ಪ ದಿವಸ ನನಗ ಟೈಮ್ ಕೊಡು ಅಂತ ಯಾವಾಗ ಆ ಶರಣಪ್ಪನವರ ದಾದಾ ರಾಮಾಜಿಗೆ ಕೇಳಿದಾಗ ಆ ಸೇವಕ ಹೇಳ್ತಾಗ, ಹುಚ್ಚ ಪುರಾಣ ಹೇಳಿ ನನಗ ಕಳಿಸ್ಬೇಡ, ನಮ್ಮ ಸೌಕಾರ ತಗೊಂಡ ಬರ್ಬೇಕಂತ ಹೇಳಾನ. ನೀ ತಗೊಂಡ ಬರ್ಲಿಲ್ಲ ಅಂದ್ರೆ ಅವನ ಮನೆ ಮುಂದ ಉಪವಾಸ ಕುಂದ್ರಂತ ಕೊಟ್ಟ ಕಳಿಸ್ಯಾನ. ನಾ ಕುಂತ ಬಿಡ್ತೀನಂತ. ಯಾವಾಗ ದಾದಾ ರಾಮಾಜಿ ಉಪವಾಸ ಶರಣಪ್ಪನವರ ಮಹಾ ಮನೆಯ ಮುಂದ ಕುಂತ ಘಳಿಗೆಯೊಳಗ ಶರಣಪ್ಪನವರು ಒಂದೇ ಸಮಯ ಅಂಗೈಯೊಳಗ ಲಿಂಗಯ್ಯನನ್ನ ಇಟ್ಟುಕೊಂಡು, ಹೇ ಭಗವಂತನೇ, ಇದು ಎಂಥ ಪರೀಕ್ಷೆಯ ಕಾಲ ಕೊಟ್ಟಿಯೋ, ಎಂಥ ಪರೀಕ್ಷೆಯ ಕಾಲ. ಒಳ್ಳೆಯವರಿಗೆ ಪರೀಕ್ಷೆ ಕಾಲ ಬರ್ತದೆ ಹೊರತಾಗಿ ಕೆಟ್ಟವರಿಗೆ ಯಾವತ್ತು ಪರೀಕ್ಷೆಯ ಕಾಲ ಬರಲ್ಲ. ಯಾಕೆ ಕೆಟ್ಟವರಿಗೆ ಬರಲ್ಲ ಅಂದ್ರ, ಕೆಟ್ಟವರೇ ಅಂಥ ಸುದ್ದಿಗಳನ್ನು ಹಬ್ಬಿಸುತ್ತಾರೆ. ಅಂಥವರಿಗೆ ಯಾವತ್ತಿಗೆ ಕೆಟ್ಟ ಕಾಲ ಬರಲ್ಲ, ಒಳ್ಳೆಯವರಿಗೆ ಕೆಟ್ಟ ಕಾಲ ಬರ್ತದ. ಅಂಥ ಮಹಾತ್ಮನಾದ ನಂದೀಶನ ಅವತಾರಿಯಾದ ಶರಣಪ್ಪು ಸಹಿತ ಒಂಥದೊಂದು ಪರೀಕ್ಷೆಯ ಕಾಲ. ಶರಣಪ್ಪನವರು ಅಂಗೈಯೊಳಗ ಲಿಂಗಯ್ಯನನ್ನಿಟ್ಟುಕೊಂಡು, ಯಪ್ಪ ಪರಮಾತ್ಮ, ಇಷ್ಟು ದಿನದ ನನ್ನ ಪೂಜೆ ನಿನಗೆ ಸಲ್ಲದಾಯಿತೆ, ನನ್ನ ಜಂಗಮಾರ್ಚನೆಯ ಪಾದೋದಕ್ಕ ನಿನಗೆ ಇಷ್ಟವಾಯದಾಯಿತೆ, ನಿತ್ಯ ನಿತ್ಯ ಜಂಗಮರಿಗೆ ನಿತ್ಯ ಅರ್ಚನೆಯನ್ನ ಮಾಡಿ ಪ್ರಸಾದ ಕೊಡೋದು ನಿನಗ ಇಷ್ಟ ಇಲ್ಲದಂಗಾಯ್ತೇನೋ ಭಗವಂತ. ಒಂದೇ ಸಮಯ ಪರಮಾತ್ಮನ ಮುಂದ ಶರಣಪ್ಪನವರ ಅಂಗಲಾಚಿ ತಮ್ಮ ಮನದ ಅಭಿಲಾಷೆಯನ್ನ ಹೇಳ್ಕೊಡ್ತಾರೆ. ಯಾವ ಕೈಲಾಸದೊಳಗಿರುವ ಪರಮಾತ್ಮನಿಗೆ ಒಂದು ಕ್ಷಣ ಎಚ್ಚರಾಗಿ ನೋಡ್ತಾನ. ನನ್ನ ಅವತಾರಿಯಾದ ನಂದೀಶ, ನನ್ನ ಅವತಾರಿಯಾದ ನಂದೀಶ, ನಂದೀಶನ ಅವತಾರಿಯಾದ ಶರಣಪ್ಪ ಅರಳಗುಂಡಗಿಯ ಗ್ರಾಮದೊಳಗ 2,500 ರೂಪಾಯಿ ಗಿರಿಮಲ್ಲಪ್ಪ ಸೌಕಾರ ಹತ್ರ ಏನು ಸಾಲ ಇಸ್ಕೊಂಡು ಬಂದಿದ್ದ, ಆ ಸಾಲವನ್ನು ತೀರಿಸಲಾಗದೆ ದಾದಾ ರಾಮೋಜಿಯನ್ನ ಕಳಿಸಿರುವ ಸೌಕಾರ ಯಾವಾಗ ಆ ಸಾಲವನ್ನು ತೆಗೆದುಕೊಂಡು ಬರುವ ಘಳಿಗೆಯೊಳಗ, ಇದು ನಾನು ಮುಟ್ಟಿಸಲಪ್ಪ, ಇದು ಸಾಕ್ಷಾತ್ ಪರಮಾತ್ಮನೆ ಮುಟ್ಟಿಸ್ತಾನಂತ ಏನು
ಶರಣಪ್ಪನವರು ಗಿರಿಮಲ್ಲಪ್ಪ ಸೌಕಾರಗ ಹೇಳಿ ಬಂದಿದ್ರು ಮಾತು ಆ ಕ್ಷಣಕ್ಕೆ ಪರಮಾತ್ಮ ಅಂತನ ನನ್ನ ಮೇಲೆ ಭಾರ ಹಾಕಿ ನನ್ನ ಶಿಷ್ಯ ನನ್ನ ಈ ಹರನ ಆಣೆಯನ್ನ ಹುಸಿಗೊಳಿಸಬಾರದು ಅಂತ ಪರಮಾತ್ಮ ಜಂಗಮನ ರೂಪವನ್ನ ತಾಳಿಸ ಪರಮಾತ್ಮ ಜಂಗಮನ ರೂಪವನ್ನ ತಾಳಿ ಮೋರಟಿಗೆಯ ಗಿರಿಮಲ್ಲಪ್ಪ ಸೌಕಾರ ಮನೆಗೆ ಹೋಗಿ 2,500 ರೂಪಾಯಿ ಇರುವಂತ ಆ ಜೋಳಿಗೆಯನ್ನ ಗಿರಿಮಲ್ಲಪ್ಪ ಸೌಕಾರಗ ಕೊಟ್ಟು ಹೇಳಿ ಬರ್ತಾರ, ಸೌಕಾರ ನಮ್ಮ ಶರಣಪ್ಪನವರು ಕಳಿಸ್ಯಾರ 2,500 ರೂಪಾಯಿ ತಗೊಳ್ರಿ ಅಂತ ಯಾವಾಗ ಕೈಯಾಗ ಕೊಟ್ಟು ಹೊರಗ ಬರ್ತಾರ, ಆ ಸೌಕಾರಗ ನೆನಪಾಗ್ತದ ಈ ಸಾಲ ಸಾಕ್ಷಾತ್ ಪರಮಾತ್ಮನೆ ಮುಟ್ಟಿಸ್ತಾನಂತ ಶರಣಪ್ಪ ಏನು ಹೇಳಿ ಹೋಗ್ಯಾನ. ಅವನಿಗೆ ಹುಡುಕಬೇಕಂತ ಮನೆಯಿಂದ ಹೊರಗೆ ಬಂದ ನೋಡ್ತಾರ, ಜಂಗಮ ಮೂರ್ತಿ ಮಾಯವಾಗಿ ಬಿಟ್ಟಿದೆ. ಯಾವಾಗ ಜಂಗಮ ಮೂರ್ತಿ ಮಾಯವಾಗಿದ್ದ, ಮಾಯವಾದ ಘಳಿಗೆಯೊಳಗ ಹುಡುಕ್ತಾನ ಎಲ್ಲಿಯೂ ಜಂಗಮ ಮೂರ್ತಿ ಸಿಗಲ್ಲ. ಯಾವಾಗ ಜಂಗಮ ಮೂರ್ತಿ ಸಿಗಲ್ಲೋ ಆ ಘಳಿಗೆಯೊಳಗ ಆ ಗಿರಿಮಲ್ಲಪ್ಪ ಸೌಕಾರ ಮನಸ್ಸಿಗೆ ಖರೀಲ್ ಅನಿಸ್ತದ, ಬೇಜಾರ್ ಅನಿಸ್ತದ, ದುಃಖ ಅನಿಸ್ತದ. ನಮ್ಮ ಶರಣಪ್ಪಗ ಎಂಥ ಕಠಿಣವಾದ ಪರಿಸ್ಥಿತಿಯೊಳಗ ನಾನು ತಂದು ಒಡ್ಡಿದೆ. ಆ ರೊಕ್ಕ 2,500 ರೂಪಾಯಿ ನಾನು ಯಾವತ್ತು ಇಸ್ಕೊಳ್ಬಾರ್ದಂತ ಅವತ್ತೇ ಆ 2,500 ರೂಪಾಯಿ ಚೀಲವನ್ನ ತಗೊಂಡು ಅರಳಗುಂಡಗಿಯ ಗ್ರಾಮಕ್ಕೆ ಬರ್ತಾನೆ ಗಿರಿಮಲ್ಲಪ್ಪ ಸೌಕಾರ. ಮುಂದ ದಾದಾ ರಾಮೋಜಿಯನ್ನ ಮನೆ ಮುಂದೆ ಕುಂತಿದ್ದ. ಆ ದಾದಾ ರಾಮೋಜಿಗೆ ಎಬ್ಬಿಸಿ ಹೇಳ್ತಾನ, ಹುಚ್ಚ ಇನ್ನು ಮುಂದೆ ಈ ಮನೆ ತನಕ ಯಾವತ್ತಿಗೂ ಸಾಲ ವಸೂಲಿಗಂತ ಬರಾಕ ಹೋಗಬೇಡ. ಇದು ಆ ಸಾಕ್ಷಾತ್ ಪರಮಾತ್ಮ ಕೊಟ್ಟ 2,500 ರೂಪಾಯಿದ, ಇದು ಅವರ ಪಾದಕ್ಕೆ ಅರ್ಪಣೆ ಮಾಡೋಣಂತ ಯಾವಾಗ ಶರಣಪ್ಪನವರು ಒಳಗ ಲಿಂಗ ಪೂಜೆಗೆ ಕುಂತು ಒಂದೇ ಸಮನೆ ಆ ಪರಮಾತ್ಮನ ಮುಂದ ಅಂಗಲಾಚಿ ಬೇಡ್ತಿರ್ತಾರ. ಆ ಸಮಯದೊಳಗ ಯಪ್ಪ ಶರಣಪ್ಪನವರ ನಂದು ತಪ್ಪಾಗ್ಯದಪ್ಪ, ಈ 2,500 ರೂಪಾಯಿ ಜಂಗಮರ ದಾಸೋಹಕ್ಕಂತ ಬಿಡಬೇಕಾಗಿತ್ತು. ಆದ್ರ ಕೆಟ್ಟ ಮನಸ್ಸ ಒಂದಕ್ಕೂ ಒಂದು ಬರ್ತದಂತ ನಿಮ್ಮ ಹತ್ರ ಸಹಿತ ನಾನು ಬಿಡಲಾರದ ಪರಿಸ್ಥಿತಿ ಬಂದದ. ಅದಕ್ಕೆ ನಾನು ಬೇಡಿದ್ದೆಪ್ಪ, ನನ್ನಿಂದ ತಪ್ಪಾಗ್ಯದ, 2,500 ನಿಮ್ಮ ಪಾದಕ್ಕೆ ಅರ್ಪಣೆ ಆಗ್ಲಿ ಅಂತ ಯಾವಾಗ ಆ ಶರಣಪ್ಪನವರ ಪಾದಕ್ಕೆ 2,500 ರೂಪಾಯಿ ಚೀಲ ಮುಂದಿಟ್ಟಾಗ ಶರಣಪ್ಪನವರು ಅಂತಾರ, ಸೌಕಾರ ಆ ಪರಮಾತ್ಮ ಹೇಳಿದ ಹಂಗ ಇದನ್ನ ನಾನು ಕೊಡ್ತೀನಂತ ಹೇಳಿಲ್ಲಪ್ಪ, ಅದು ಪರಮಾತ್ಮನೇ ಕೊಡ್ತಾನ ಅಂದಾಗ ಆ ಪರಮಾತ್ಮನ ನಿನಗ ಕೊಟ್ಟಾನ, ನನಗ ಕೊಟ್ಟಿಲ್ಲ. ನಿನ್ನ ಪಾಲಿನ ಸಂಪತ್ತ ನಿನಗ ಇರ್ಲಿ ಅಂತ ಆಶೀರ್ವಾದ ಮಾಡ್ದ. ಇವತ್ತಿಗೂ ಗಿರಿಮಲ್ಲಪ್ಪ ಸೌಕಾರ ಮನೆತನ ಇವತ್ತಿಗೂ ಮೋರಟಿಗೆ ಒಳಗ ಅದೇ. ಇವೆಲ್ಲ ಹೋಗಬೇಕು. ಹಾಗ ಯಾವಾಗ ಶರಣಪ್ಪನವರು ಪರಿಪರಿಯಾಗಿ ಹೇಳ್ತಾರ, ಸೌಕಾರ ಇದ್ದಿದ್ರೊಳಗ ದಾನವನ್ನ ಮಾಡಿ ಆನಂದ ಪಡಬೇಕಾಗ್ಯದಪ್ಪ, ಅದನ್ನ ಪಡಬೇಕು ಅಂದ್ರೆ ಒಂದು ಕ್ಷಣ ಇದ್ದಿದ್ದು ಹಂಚಬೇಕಾಗ್ತದ. ಅಂತ ಹಂಚುವಂತ ಗುಣವೇ ನಮಗ ಮನುಷ್ಯತ್ವಕ್ಕೆ ತಳಹದಿ ಆಗ್ತದ. ಇವತ್ತು ನಾವು ನೀವುಗಳೆಲ್ಲ ಒಂದು ಕ್ಷಣ ಕೊಟ್ಟಿವಿ ಅಂದಾಗಲೇ ಇದಕ್ಕೊಂದು ನೆಮ್ಮದಿ ಸಿಗ್ತದ. ಬಾವಿ ತುಂಬಿದ ಮ್ಯಾಲ ನೀರು ಹರಿಬೇಕಂದ್ರೆ ಕೋಡಿ ಅಂತ ಬಿಡುತ್ತ. ಕೆರೆ ತುಂಬಿದ ಮ್ಯಾಲ ನೀರು ಹರಿಬೇಕಂತ ಒಂದು ಕೋಡಿ ಅಂತ ಬಿಡ್ತಾರ. ಎಲ್ಲದಕ್ಕೂ 2 ನಮೂನೆ ಇರ್ತಾವ. ಒಂದು ತುಂಬೋದಾದ್ರ ಇನ್ನೊಂದು ತುಂಬಿದ ಮ್ಯಾಲ ಹೊರಗ ಹೋಗಕಂತ ಒಂದಿರ್ತದ. ಹಂಗಾಗಿ ಮನುಷ್ಯ ನೀನು ತ್ಯಾಗಮಯಿಯಾಗಿ ಬದುಕು ಮಾಡಬೇಕಾಗಿತ್ತು ಅಂದ್ರೆ ಒಂದು ಕಡೆಯಿಂದ ತುಂಬುತ್ತಿರ್ಬೇಕು, ಒಂದು ಕಡೆಯಿಂದ ಖಾಲಿ ಆಗ್ತಿರ್ಬೇಕು. ಆ ತ್ಯಾಗದ ಮನೋಭಾವ ಬರಬೇಕು. ಆ ತ್ಯಾಗದ ಮನೋಭಾವವೇ ನಮಗ ಮಾನವೀಯ ತಳಹದಿ ಅಂತ ನಾವೆಲ್ಲ ತಿಳ್ಕೊಂಡಿವಪ್ಪ ಅಂತ ಶರಣಪ್ಪನವರು ಗಿರಿಮಲ್ಲಪ್ಪ ಸೌಕಾರನ ಏನು ಧನದ ಲೋಭ, ಧನದ ಮದ ಇತ್ತು, ರೊಕ್ಕಿನ ಹಮ್ಮನೊಳಗ ಬೆಳೆಯುವಂತ ಗಿರಿಮಲ್ಲಪ್ಪ ಸೌಕಾರನ ಸೊಕ್ಕ ಇಳಿಸ ಮಕ್ಕಳ ಮರಿಗಳ ಮನಸ್ಸು
ರೊಕ್ಕ ಎರಡಕ್ಕೂ ದುಃಖ ಕಣಕ್ಕ ರೊಕ್ಕ ಎರಡಕ್ಕೂ ದುಃಖ ಕಣಕ್ಕ ಮಕ್ಕಳ ಮರಿಗಳ ಮನಸ್ಸು ರೊಕ್ಕ ಮಕ್ಕಳ ಮರಿಗಳ ಮನಸ್ಸು ರೊಕ್ಕ ಸಕ್ಕರೆ ತುಪ್ಪ ತರಿಸುವುದು ರೊಕ್ಕ ತಪ್ಪುಲಾತಿಯನ್ನು ನಡೆಸುವುದು ರೊಕ್ಕ ತಪ್ಪುಲಾತಿಯನ್ನು ನಡೆಸುವುದು ರೊಕ್ಕ ರೊಕ್ಕ ಎರಡಕ್ಕೂ ದುಃಖ ಕಣಕ್ಕ ರೊಕ್ಕ ಎರಡಕ್ಕೂ ದುಃಖ ಕಣಕ್ಕ ನೆಂಟರ ಇಷ್ಟರ ಮರೆಸುವುದು ರೊಕ್ಕ ನೆಂಟರ ಇಷ್ಟರ ಮರೆಸುವುದು ರೊಕ್ಕ ಕಂಬಕದ ನಡೆಸುವುದು ರೊಕ್ಕ ಗಪ್ಪು ಕಟ್ಟದೆ ಕಲಿಸುವುದು ರೊಕ್ಕ ಗಪ್ಪು ಕಟ್ಟದೆ ಕಲಿಸುವುದು ರೊಕ್ಕ ತುಂಡತನಗಳನ್ನು ಕಲಿಸುವುದು ರೊಕ್ಕ ತುಂಡತನಗಳನ್ನು ಕಲಿಸುವುದು ರೊಕ್ಕ 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 ಎರಡಕ್ಕೂ ದುಃಖ ಕಣಕ್ಕ ರೊಕ್ಕ ಎರಡಕ್ಕೂ ದುಃಖ ಕಣಕ್ಕ ಎಲ್ಲರ ಗುಣ ಕಲಿಸುವುದು ರೊಕ್ಕ ಎಲ್ಲರ ಗುಣ ಕಲಿಸುವುದು ರೊಕ್ಕ ಸಲ್ಲದ ನಡೆಸುವುದು ರೊಕ್ಕ ಸಲ್ಲದ ನಡೆಸುವುದು ರೊಕ್ಕ ಬೆಲ್ಲಕ್ಕೆ ತಲುಪಲು ಸರಿಯಾದ ರೊಕ್ಕ ಬೆಲ್ಲಕ್ಕೆ ತಲುಪಲು ಸರಿಯಾದ ರೊಕ್ಕ ಎಲ್ಲರೂ ಬಲು ದುಃಖ ಕಣಕ್ಕ ಎಲ್ಲದಿರಲು ಬಲು ದುಃಖ ಕಣಕ್ಕ ರೊಕ್ಕ 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 ಎರಡಕ್ಕೂ ದುಃಖ ಕಣಕ್ಕ ರೊಕ್ಕ ಎರಡಕ್ಕೂ ದುಃಖ ಕಣಕ್ಕ ವಿದ್ಯಾದ ಮನುಷ್ಯರನ್ನು ತಿಳಿಸುವುದು ರೊಕ್ಕ ಒತ್ತಿದ ಜನರ ಬಿಡಿಸುವುದು ರೊಕ್ಕ ಒತ್ತಿದ ಜನರ ಬಿಡಿಸುವುದು ರೊಕ್ಕ ಒತ್ತು ಶ್ರೀಪುರದರ ವಿಠಲನ ಮರೆಸು ಒತ್ತು ಶ್ರೀಪುರದರ ವಿಠಲನ ಮರೆಸು ಬಿಟ್ಟು ಹೋಗುವ ರೊಕ್ಕ ಕಣಕ್ಕ ಬಿಟ್ಟು ಹೋಗುವ ರೊಕ್ಕ ಕಣಕ್ಕ ರೊಕ್ಕ ರೊಕ್ಕ ಎರಡಕ್ಕೂ ದುಃಖ ಕಣಕ್ಕ ರೊಕ್ಕ ಎರಡಕ್ಕೂ ದುಃಖ ಕಣಕ್ಕ ಮಕ್ಕಳ ಮರಿಗಳ ಮನಸ್ಸುವುದು ರೊಕ್ಕ ಮಕ್ಕಳ ಮರಿಗಳ ಮನಸ್ಸುವುದು ರೊಕ್ಕ ಸಕ್ಕರೆ ತುಪ್ಪ ತಿಳಿಸುವುದು ರೊಕ್ಕ ಸಕ್ಕರೆ ತುಪ್ಪ ತಿಳಿಸುವುದು ರೊಕ್ಕ ತಪ್ಪುಲಾತಿಯನ್ನು ನಡೆಸುವುದು ರೊಕ್ಕ ತಪ್ಪುಲಾತಿಯನ್ನು ನಡೆಸುವುದು ರೊಕ್ಕ 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 ಎರಡಕ್ಕೂ ದುಃಖ ಕಣಕ್ಕ ರೊಕ್ಕ ಎರಡಕ್ಕೂ ದುಃಖ ಕಣಕ್ಕ ರೊಕ್ಕ ಎರಡಕ್ಕೂ ದುಃಖ ಕಣಕ್ಕ ಶರಣಬಸವೇಶ್ವರರು ಗಿರಿಮಲ್ಲಪ್ಪ ಸೌಕಾರನ ಸೊಕ್ಕಿನ ಮದವನ್ನ ಇಳಿಸಿ ಸೌಕಾರ ರೊಕ್ಕ ಎರಡಕ್ಕೂ ದುಃಖ ಮಾಡ್ತದಪ್ಪ ಅದು ಇತ್ತು ಅಂದ್ರೆ ಎಲ್ಲರೂ ಸಂಬಂಧಿಕರಾಗ್ತಾರ ಅದು ಇಲ್ಲ ಅಂದ್ರೆ ಎಲ್ಲರೂ ದೂರ ಮಾಡ್ತಾರೆ ಅದು ಇತ್ತು ಅಂದ್ರೆ ಯಾರು ಗೊತ್ತು ಗುರಿ ಇಲ್ಲ ಅಂದ್ರೆ ಸಹಿತ ಅವ್ರೊಳಗ ಬಹಳ ಚಲೋ ಗೊತ್ತ್ರಿ ಅಂತ ಹೇಳಾಕ ಹಚ್ಚುತ್ತದ ಅದು ಇಲ್ಲ ಅಂದ್ರ ಕಟ್ಟಕೊಂಡಿರುವ ಗಂಡ ಸಹಿತ ಯಾರು ಅನ್ನೋ ಪರಿಸ್ಥಿತಿ ಬರುತ್ತೆ.
ಹಾಗ ಸೌಕಾರ ನಿನಗೆ ಬಂದ ಆ ರೊಕ್ಕ ಸದ್ವಿನಿಯೋಗವನ್ನ ಮಾಡಿ ನೀನು ಯಾವತ್ತಿಗೂ ಆರಾಮವಾಗಿ ಸಂತೃಪ್ತಿಯಾಗಿ ಬದುಕು ಮಾಡುವಂತ ಆಶೀರ್ವಾದವನ್ನ ಮಾಡಿ 2,500 ರೂಪಾಯಿಯ ಚೀಲವನ್ನ ಮರಳಿ ಆ ಸೌಕಾರದ ಆಶೀರ್ವಾದವನ್ನ ಮಾಡಿ ಕೊಟ್ಟು ಕಳಿಸ್ತಾರೆ ಅನ್ನುವಂಥ ವಿಚಾರ. ಇತ್ತ ಮನೆಯೊಳಗ ಮಹದೇವಮ್ಮನವರು ಅವರ ಮಗನಾದ ಗುರುಲಿಂಗ ಜಂಗ ಯಾವಾಗ ಮಹದೇವಮ್ಮನವರು ಗುರುಲಿಂಗ ಜಂಗಮನ ಅರ್ಥಾತ್ ಮಗುವಿನ ಸೇವೆಯನ್ನ ಮಾಡ್ತಾ 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 ಮಗುವಿಗೆ ದೊಡ್ಡವನಾಗಿ ಮಾಡ್ತಿದ್ರು. ಪರಮಾತ್ಮ ಒಂದು ದಿವಸ ಶರಣಪ್ಪನವರ ಕನಸಿನೊಳಗ ಬಂದು ಹೇಳ್ತಾರೆ. ಶರಣಪ್ಪನವರು ಸಹಿತ ಅಷ್ಟೇ ಚಿಂತಾಕ್ರಾಂತರಾಗಿ ಮಲಗಿರ್ತಾರ. ನಾನೇನು ಮಾಡಬಾರದ ತಪ್ಪನ್ನ ಮಾಡಿ ಈ ಅರಳಗುಂಡಿಗೆಯ ಭಕ್ತರಿಂದ ಬಡಿಸಿಕೊಳ್ಳುವ ಪ್ರಮೇಯಕ್ಕೆ ನಾನು ಯಾವ ಮಡಿವಾಳಪ್ಪನವರಿಗೆ ದೀಕ್ಷೆಯನ್ನ ಕೊಟ್ಟಿದ್ದ ಒಂದೇ ಒಂದು ಕಾರಣಕ್ಕ ಇವರೆಲ್ಲರೂ ಸೇರಿ ನನಗ ಬಹಿಷ್ಕಾರವನ್ನ ಮಾಡ್ತಾರಂತ ಊರಿನ ಜನ ಸನ್ನದ್ಧರಾದ ವಿಚಾರವನ್ನು ಶರಣಪ್ಪನವರು ತಲೆಯೊಳಗೆ ಬಹಳ ನೋವು ಅನಿಸ್ತದೆ, ಬಹಳ ಕೆಟ್ಟ ಅನಿಸ್ತದೆ, ಬಹಳ ದುಃಖ ಅನಿಸ್ತದೆ. ಇವತ್ತು ಅರಳಗುಂಡಗಿಯ ಶರಣಪ್ಪನವು ಕಲಬುರಗಿಯ ಶರಣಬಸವೇಶ್ವರ ಆಗ್ಬೇಕಾಗಿತ್ತು ಅಂದ್ರೆ ಆ ಊರಿನ ಜನ ಆ ಸಂದರ್ಭದೊಳಗ ಊರು ಬಿಟ್ಟ ಕಳಿಸ್ತಾರೆ. ಬಹುಶಃ ಒಳ್ಳೆಯತನಕ್ಕ ಒಳ್ಳೆಯವರಿಗೆ ಇವತ್ತಷ್ಟೇ ಅಲ್ಲ, ಮೊದಲಿಂದನೂ ಕಾಲದಿಂದ ಅಂತ ಅನಿಸ್ತದೆ. ಬಸವಣ್ಣನವರು ಇವತ್ತು ಬೆಳಕಿಗೆ ಬರಬೇಕಾಗಿತ್ತು ಅಂದ್ರೆ ಪಂಡಿ ಮಂಚಣ್ಣನಂಥವ್ರು ಇದ್ದಿದ್ದಕ್ಕೆ ಬಸವಣ್ಣನವರು ಬೆಳಕಿಗೆ ಬಂದಾರ. ಅಂಥ ಬಸವಣ್ಣನವರು ಇಂಗ್ಲೆಂಡಿನ ನಮ್ಮ ಕನ್ನಡಿಗನಾಗಿ ವಿದೇಶದೊಳಗ ಮೊಟ್ಟ ಮೊದಲನೆಯ ಮೂರ್ತಿಯ ಅನಾವರಣವಾಗಿ ನಿಂತಿದ್ದು ಅದು ಬಸವಣ್ಣ ಮಾತ್ರ ಅನ್ನೋದನ್ನ ನಾವು ನೆನಪಲ್ಲಿಟ್ಟುಕೊಳ್ಬೇಕು. ಅಂಥ ಬಸವಣ್ಣನವರು ಜಗಜ್ಯೋತಿ ಬಸವಣ್ಣ ಆಗ್ಬೇಕಾಗಿತ್ತು ಅಂದ್ರ ಕೊಂಡಿ ಮಂಚಣ್ಣನಂಥವ್ರು ಇದ್ದಾರೆ ಅನ್ನೋದಕ್ಕೆ ಅವ್ರು ಆಗ್ಯಾರ ಅಂತ ನನ್ನ ಭಾವ ಅದೇ. ಯೇಸು ಕ್ರಿಸ್ತ ಬಹಳ ದೊಡ್ಡ ದೇವರಾಗಬೇಕಾಗಿತ್ತು ಅಂದ್ರ ಅವ್ರ ಜನಾಂಗವೇ ಅವನಿಗೆ ಶಿಲುಬೆಗೆ ಏರಿಸ್ತಾರೆ ಅಂದ ಮ್ಯಾಲ ಆ ಜನಾಂಗಕ್ಕ ಯೇಸು ಕ್ರಿಸ್ತ ಕೇಳ್ತಾನ, ಇವರೆಲ್ಲ ತಿಳಿದೋ ತಿಳಿಯದೋ ತಪ್ಪು ಮಾಡ್ತಿದ್ದಾರೆ ಭಗವಂತ, ಇವರೆಲ್ಲರನ್ನ ಕ್ಷಮಿಸುವಂದಿದ್ದಕ್ಕಾತ ದೊಡ್ಡ ದೇವರಾಗಿ ನಿರ್ಮಾಣ ಆಗ್ತಾರೆ. ಹೇಳುವ ತಾತ್ಪರ್ಯ ಆ ಜನಾಂಗವೇ ಅವರನ್ನ ತುಳಿತದಂದ್ರೆ ಎಂಥ ಕ್ಲಿಷ್ಟಕರವಾದ ಸಮಾಜದೊಳಗೆ ನಾವು ಬದುಕಾಗುತ್ತೀವಿ. ಯಾರು ಬೇರೆಯವರು ನಮ್ಮನ್ನ ಹಾಳು ಮಾಡಿಲ್ಲ. 300 ವರ್ಷಗಳ ಕಾಲ ಬ್ರಿಟಿಷರು ನಮಗೆ ಆಳ್ಬೇಕಾಗಿತ್ತು ಅಂದ್ರೆ ನಮ್ಮಂಥ ಕೊಂಡಿ ಮಂಚಣ್ಣನವರಿಂದಲೇ ಆಳ್ಯಾರ ಹೊರತಾಗಿ ಬೇರೆಯವರಿಂದ ಆಳಿಲ್ಲ. ಇವತ್ತು ಕಿತ್ತೂರು ಸಂಸ್ಥಾನ ಹಾಳಾಗಿ ಕಿತ್ತೂರಿನ ರಾಣಿ ಚೆನ್ನಮ್ಮ ಬ್ರಿಟಿಷರ ಕೈಯೊಳಗೆ ಸಿಗಬೇಕಾಗಿತ್ತು ಅಂದ್ರೆ ನಮ್ಮಂಥ ತಿರುಕಿನ ಮಕ್ಕಳು ಆಸ್ಥಾನದೊಳಗ ಗೂಢಾಚಾರಿಗಳಾಗಿ ಅವರ ಎಂಜಿನ ನೆಕ್ತಾರ ಅನ್ನೋದಕ್ಕೆ ನಮ್ಮ ಸಮಾಜ ಇವತ್ತಿಗೂ ಹಂಗಾಕುತ್ತದನ್ನೋದು ಯಾರೂ ಮರಿಬಾರದು. ನಮ್ಮನ್ನ ನಾವೇ ತುಳಿತಾರ ಹೊರತಾಗಿ ಇನ್ನೊಬ್ಬರು ಯಾರೂ ತುಳಿತಿಲ್ಲ. ನಾವು ಎಲ್ಲಿ ತನಕ ಇನ್ನೊಬ್ಬರಿಗೆ ಹೆಗಲಾಗ್ತೀವೋ ಅಲ್ಲಿ ತನಕ ನಾವು ದೊಡ್ಡವರಾಗ್ತೀವಿ ಅನ್ನೋ ಪರಿಜ್ಞಾನ ಸಹಿತ ಎಷ್ಟೋ ಜನಕ್ಕೆ ಇಲ್ಲದ ಹಾಗೆ ನಾವು ಬದುಕು ಮಾಡಕತ್ತೀವಿ. ಕಪ್ಪಿ ಆಟ ಆಡ್ದಂಗಾಗಿದೆ ನಮ್ಮ ಹಣೆ. ಒಬ್ಬ ಮ್ಯಾಲ ಹೋಗ್ತಾನಂದ್ರೆ ಒಬ್ಬ ಕೆಳಗೆ ಹಿಡಿದ ಜಗ್ಗೋ ಪರಿಸ್ಥಿತಿ ಬರ್ತದೆ. ಒಬ್ಬ ಮ್ಯಾಲ ಹೋಗ್ತಾನಂದ್ರೆ ಒಬ್ಬ ಕೆಳಗೆ ಹಿಡಿದ ಜಗ್ಗೋ ಪರಿಸ್ಥಿತಿ ಬಂದದ.
ಶರಣಪ್ಪನವರಿಗೆ ಊರು ಬಿಡಿಸಿದ್ದ ಬೇರೆ ಯಾರು ಅಲ್ಲ, ಆ ಜನಾಂಗವೇ ಅನ್ನುವಂಥದ್ದನ್ನ ನಾವು ಯಾರೂ ಮರಿಬಾರದು. ಶರಣಪ್ಪನವರು ಚಿಂತಾಕ್ರಾಂತರಾಗಿ ಒಂದೇ ಸಮಯ ರಾತ್ರಿ ಮಲಗುವ ಸಮಯದೊಳಗೆ ಮಡಿವಾಳಪ್ಪನವರ ಲಿಂಗ ದೀಕ್ಷೆಯನ್ನ ಮಾಡ್ಕೊಳ್ತೀನಿ ಅಂತ ಬಂದ್ರ ಈ ಲಿಂಗಾಯತರು ದೊಡ್ಡ ಬಾಯಿ ಮಾಡಿ ಲಿಂಗಾಯತ ಅಂತ ಹೇಳ್ಕೊಳ್ಳೋ ಮಂದಿ ಅವರು ಲಿಂಗ ಕಟ್ಕೊಳ್ಳಿಲ್ಲ, ಕಟ್ಕೊಳ್ಳೋರಿಗೆ ಲಿಂಗವನ್ನ ಕಟ್ಟಿಸ್ಕೊಳ್ಳಾರ್ದಂಗ ಮಾಡ್ಯಾರ. ಇಂಥವರ ಜೊತೆಗೆ ನನ್ನದೇನ ಬದುಕು ಅಂತ ಒಂದು ಕ್ಷಣ ಕಣ್ಣೀರು ತೆಗಿತಾರ. ಯಾವತ್ತಿಗೂ ಒಂದು ಮಾತದೆ, ಬೆಕ್ಕಿನ ತಾಪ, ಮಂಗನ ಕೋಪ, ಗುರುವಿನ ಶಾಪ ಯಾವತ್ತಿಗೂ ಯಾರಿಗೂ ತಟ್ಟದೆ ಬಿಡಲ್ಲ ಅನ್ನೋದನ್ನ ನೆನಪಲ್ಲಿಟ್ಕೊಳ್ಬೇಕು. ಇರುವ ಬೆಕ್ಕಿನ ತಾಪ, ಮಂಗನ ಕೋಪ, ಗುರುವಿನ ಶಾಪ, ಈ ಮೂರುಗಳು ಯಾವತ್ತೂ ಅಷ್ಟು ಸುಲಭಕ್ಕೆ ದೂರ ಹೋಗಲ್ಲ. ಯಾವ ಶರಣಪ್ಪನವರು ಒಂದೇ ಸಮನೆ ಚಿತ್ತಾಕ್ರಾಂತರಾಗಿ ಕಣ್ಣೀರನ್ನ ಹಾಕಿ ಪರಮಾತ್ಮನ ಮುಂದೆ ಕೇಳ್ತಾರೆ, ಭಗವಂತ ಎಂಥ ಸಂದಿಗ್ಧದ ಪರಿಸ್ಥಿತಿಯನ್ನು ತಂದಿದ್ದೀಯಪ್ಪ, ಯಾರನ್ನ ಉದ್ಧಾರ ಮಾಡುವಂತ ನೀನು ಕಳಿಸಿದ್ದೋ ಅದೇ ಜನಾಂಗ ಇವತ್ತು ನನಗ ಊರು ಬಿಡಿಸುವ ಪ್ರಯತ್ನವನ್ನ ಮಾಡಾಕತ್ತಾರ. ಇಂಥ ಸಂದರ್ಭದೊಳಗೆ ನಾನೇನು ಮಾಡಲಿಲ್ಲ. ಪರಮಾತ್ಮನ ಆಜ್ಞೆಯಾಗ್ತದೆ ಕನಸಿನೊಳಗೆ, ಶರಣ ನಿನ್ನಿಂದ ಅರಳ ಗುಂಡಗಿ ಅಷ್ಟೇ ಅಲ್ಲ, ನಿನ್ನಿಂದ ಕಲಬುರಗಿ, ನಿನ್ನಿಂದ ಕಲ್ಯಾಣಕ್ಕೆ ಹೋಗಬೇಕಾಗ್ಯದ, ಇಡೀ ನಾಡು ಸಂಚರಿಸಬೇಕಾಗ್ಯದ, ಇಡೀ ನಾಡಿನೆಲ್ಲೆಡೆ ನಿನ್ನ ಕೀರ್ತಿ ವಾರ್ತೆ ಪಸರಿಸಬೇಕಾಗ್ಯದ. ಶರಣ ಚಿಂತೆ ಮಾಡಕ್ ಹೋಗಬೇಡ. ಅದವೆರಡಕ್ಕೂ ಅಡ್ಡಿಯಾಗಿರುವಂಥ ಈ ಊರನ್ನ ಬಿಟ್ಟು ಹೋಗಾಕ ನಿನಗೆ ಏನು ಅಡ್ಡಿ ಆಗ್ಯದೋ ಆ ಮಕ್ಕಳು, ಆ ಹೆಂಡತಿಯನ್ನ ನನ್ನ ಪಾಠಕ್ಕೆ ತಗೊಳ್ತೀನಿ ಅಂತ ಪರಮಾತ್ಮನ ಆಜ್ಞೆ. ಹಕ್ಕಿ ಸುಮ್ಮ ಉದಾಹರಣೆ ಕೊಟ್ಟು ಒಂದು ಹೋಗಿ, ಹಕ್ಕಿ ಗಿಡದೊಳಗ ಕುಂತಿರ್ತದೆ, ಪಕ್ಷಿ ಗಿಡದೊಳಗ ಕುಂತಾಗ ಕೆಳಗ ನಿಂತ ತಿರುಗೋಕಿನ ಮಗ ಕಲ್ಲಿಂದ ಹೊಡಿತ. ಆ ಪಕ್ಷಿ ಅದಕ್ಕೆ ಏನಾದ್ರು ಉತ್ತರ ಕೊಡ್ತದೆ? ಮನುಷ್ಯ ಉತ್ತರ ಕೊಡ್ತದೆ? ಏನ್ ಮಾಡ್ತದ? ಅದು ತಿಳ್ಕೊಳ್ತದ ಇದು ಒಂದೇ ದೊಡ್ಡ ಗಿಡ ಅಂತ ನೀ ತಿಳ್ಕೊಂಡಿಯೋ, ಇದಕ್ಕಿಂತ 10 ಪಟ್ಟ ದೊಡ್ಡ ಗಿಡ ಅದರ ಮೇಲೆ ಕುಂದಿರ್ತೀರಂತ ಹಾರಿ ಹೋಗಿ ದೊಡ್ಡವರಾಗ್ತದೆ. ಅಂದ ಮ್ಯಾಲ ಶರಣಪ್ಪನವರು ಇದು ಒಂದೇ ಅಲ್ಲ, ನನ್ನದಿಂಥ 100 ಕಾಯಕ ಸ್ಥಾನಗಳದ ಅಂತ ನಿರ್ಧಾರ ಮಾಡ್ತಾರ. ಯಾವ ಘಳಿಗೆಯೊಳಗ ಆ ಶರಣಪ್ಪನವರ ಕನಸಿನೊಳಗ ಆ ಇಬ್ಬರನ್ನ ಕರೆದುಕೊಂಡು ಹೋಗ್ತೀನಂತ ಪರಮಾತ್ಮನ ಆಜ್ಞೆ ಆಯ್ತು. ಬೆಳಗಿನ ಜಾವ 7 ಒಳಗಾಗಿ ಗುರುಲಿಂಗ ಜಂಗಮ ಅಸ್ವಸ್ಥನಾಗ್ತಾರೆ. ಜ್ವರ ಪಿತ್ತ ನೆತ್ತಿಗೇರಿರ್ತದೆ. ಜ್ವರ ನೆತ್ತಿಗೆ ಏನಿರ್ತಾವ? ಜ್ವರ ನೆತ್ತಿಗೆ ಏರಿದ ಘಳಿಗೆಯೊಳಗ ಒಂದೇ ಸಮನೆ ತಾಯಿ ಮಾದಮ್ಮ ಆ ಗುರುಲಿಂಗ ಜಂಗಮನನ್ನ ತೊಡೆಯ ಮ್ಯಾಲ ಹಾಕೊಂಡು ಉಪಚರಿಸ್ತಾಳ. ಖರೆ ಭಗವಂತನ ಆಟ, ವಿಧಿಯ ಆಟ. ಆ ಆಟದ ಮುಂದ ನಮ್ಮದ ಯಾವದ ಆಟ ನಡೀತದ? ಆ ಆಟ ನಡೆಯಕ ಸಾಧ್ಯನೇ ಇಲ್ಲ. ಆ ಗುರುಲಿಂಗ ಜಂಗಮ ಒಂದೇ ಸಮಯ ವಿಲವಿಲ ಅಂತ ಒದ್ದಾಡಿ ಯಾವ ತಾಯಿಯ ತೊಡೆಯ ಮೇಲೆ, ಯಾವ ಮಾದಮ್ಮನ ತೊಡೆಯ ಮೇಲೆ ಒದ್ದಾಡ್ತಿದ್ದ ಗುರುಲಿಂಗ ಜಂಗಮ ಅನ್ನುವ ಮಗು ಒಂದೇ ಒಂದು ಕ್ಷಣದೊಳಗ ತಂದೆಯ ಮುಖವನ್ನ ನೋಡಿ ಜಂಗಮ, ಆ ಗುರುಲಿಂಗ ಜಂಗಮ ಶರಣಪ್ಪನವರ ಮುಖವನ್ನ ನೋಡಿ, ಆ ತಾಯಿಯಾದ ಮಾದಮ್ಮಳ ಮುಖವನ್ನ ನೋಡಿ ಒಂದು ಕ್ಷಣ ಕಣ್ಣ ಮುಚ್ಚಿ ಬಿಡುತ್ತದೆ. ಮಾದಮ್ಮಳು ಎಲ್ಲಿಲ್ಲದ ದುಃಖತಾಳ, ಚಿಂತಾಕ್ರಾಂತಳಾಗಿ ಒಂದೇ ಸಮಯ ರೋಧಿಸಕ ಪ್ರಾರಂಭ ಮಾಡ್ತಾಳ. ಇದ್ದ ಅಕ್ಕ ಪಕ್ಕದ ಎಲ್ಲ ತಾಯಂದಿರು ಬಂದು ಮಾದಮ್ಮಳಿಗೆ ಸಮಾಧಾನವನ್ನ ಮಾಡ್ತಾರ. ಖರೆ ಆದರ ಪುತ್ರ
ಪುತ್ರ ಶೋಕ ನಿರಂತರ ಅನ್ನುವ ಹಾಗ ಮಗುವಿನ ಆ ಅಗಲಿಕೆ ತಾಯಿಯಿಂದ ಸಹಿಸಕ್ಕಾಗಲ್ಲ. ಯಾವ ಪುತ್ರನ ಶೋಕ ಆ ತಾಯಿಯ ಕಣ್ಣೀರಿಗೆ ತಡೆ ಇರಲಾರ್ದಂಗ ಒಂದೇ ಸಮನೆ ಅಳಬೇಕಾದ್ರ ಆ ತಾಯಿಗೆ ಆ ಶರಣಪ್ಪನವರು ಗಂಡನಾದ ಶರಣಪ್ಪನವರು ಬಂದು ಹೇಳುತ್ತಾರ, ಮಾದಮ್ಮ, ಹೇ ಮಾದಮ್ಮ, ನೀನ ಹಿಂಗ ಅಳ್ಕೊಂತ ಕುಂತ್ರೆ ಹಂಗ ಹುಟ್ಟಿದ್ದು ಒಂದು ದಿವಸ ಹೋಗ್ತದೆ. ಕಟ್ಟಿದ ಮನೆ ಒಮ್ಮೆ ಬೀಳುತ್ತದ, ಹುಟ್ಟಿದ ಹುಳುವೊಮ್ಮೆ ಸಾಯ್ತದ. ಇದು ಸೃಷ್ಟಿಯ ನೇಮದ. ಹುಟ್ಟಿದ್ದು ಒಂದು ದಿವಸ ಹೋಗಾಕ ಬೇಕಾಗ್ತದ. ಜಗತ್ತನ್ಯಾಗ ಹುಟ್ಟಿದ್ದೆಲ್ಲವೂ ಇಲ್ಲ ಇರಂಗಾಗಿತ್ತು ಅಂದ್ರ ನಾನು ನೀನು ಯಾಕೆ ಹುಟ್ಟಬೇಕಾಗಿತ್ತು? ನಾನು ನೀನು ಯಾಕೆ ಹುಟ್ಟಬೇಕಾಗಿತ್ತು? ಹುಟ್ಟಿದ್ದು ಒಂದು ದಿವಸ ಹೋಗಿ ಬಿಡುತ್ತದ. ನಮ್ಮಿಂದ ಏನು ಸಾಧಿಸಕ್ಕಾದ್ರೂ ಸಹಿತ ಸಾವನ್ನ ಸಾಧಿಸಿ ಗೆದ್ದವರು ಜಗತ್ತಿನೊಳಗ ಇಲ್ಲ. ಬುದ್ಧ ಮಹಾಶಯ ಸಹಿತ ಹೇಳ್ದ, ಇದು ಸಾವಿಲ್ಲದ ಮನೆಯ ಸಾಕ್ಷಿ. ಯಾರ ಮನೆಯೊಳಗ ಸಾವಾಗಿ 770 ವರ್ಷ ಬದುಕುವ ಭೂರೀಶ್ವರ ಸ್ವಾಮಿಗಳಿಗೂ ಸಹಿತ ಒಂದು ದಿವಸ ಲಿಂಗೈಕ್ಯ ಆಗುವ ಸಂದರ್ಭ ಬರುತ್ತದೆ. ಸಾವಿಲ್ಲದ ಮನೆಯ ಸಾಸಿವೆ ಇಲ್ಲಿನವರೆಗೂ ಯಾರಿಂದಲೂ ತರಕ ಸಾಧ್ಯವಾಗಿಲ್ಲ. ಮಹಾದೇವಿ, ಹುಟ್ಟಿದ ಹುಳುವೊಮ್ಮೆ ಹೋಗಾಕಬೇಕಾಗ್ತದ. ಯಾಕೆ ದುಃಖಿಸ್ತಿ? ಯಾಕೆ ದುಃಖಿಸ್ತಿ? ಮಾರಮ್ಮಾಳಿಗೆ ತಲೆ ಮ್ಯಾಲ ಸವರಿ ಯಾವಾಗ ಮಗುವಿಗೆ ಅಂತ ಸಂಸ್ಕಾರವನ್ನ ಮಾಡಿ ಮತ್ತೆ ಆ ಮನೆಗೆ ಬಂದ ಘಳಿಗೆಯೊಳಗ ಮಾದಮ್ಮಳ ಸಹಿತ ಹಾಸಿಗೆ ಹಿಡಿದಿರುವಂಥವು ಎದ್ದೇಳಿ ಮಗುವಿನ ಚಿಂತೆ ಒತ್ತಟ್ಟಿಗಾದರೆ ನಿತ್ಯ ನಿತ್ಯ ಜಂಗಮನ ಪಾದವನ್ನ ತೊಳೆದು ಪ್ರಸಾದವನ್ನ ಮಾಡಿಸಬೇಕೆನ್ನುವ ಚಿಂತೆ ಒತ್ತಟ್ಟಿಗಾದರೆ ನನ್ನ ಪತಿದೇವನಾದ ಶರಣಪ್ಪನವರು ಬದುಕು ಹೇಗ ಅಂತ ಮತ್ತೊಂದು ಚಿಂತೆ. ಈ ಊರಿನ ಜನ ನಮ್ಮನ್ನೇ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಈ ಊರೊಳಗ ನಾವೇ ಹಂಗ ಬದುಕು ಮಾಡಬೇಕು ಅನ್ನುವ ಚಿಂತೆ. ಬದುಕೊಂಡು ಚಿಂತೆ ತುಂಬಿಕೊಂಡ ಸಂತೆಯೊಳಗ ಮಾದಮ್ಮನವರು ಹಾಸಿಗೆ ಹಿಡಿದು ಬಿಡ್ತಾರೆ. ಬೆಳಗಿನ ಜಾವ 4 ಆಗ್ತದೆ. 4 ಆದ ಘಳಿಗೆಯೊಳಗ ಮಾದಮ್ಮನವರು ಒಂದೇ ಸಮಯ ಚಡಪಡಿಸ್ತಿರ್ತಾರ. ಶರಣಪ್ಪನವರ, ನನ್ನ ರಾಯ, ನನ್ನ ಗಂಡ, ನನ್ನ ಪತಿದೇವರೇ ಬರ್ಬೇಕು ಬರ್ಬೇಕು ಬರ್ಬೇಕಂತ ಯಾವಾಗ ಒಂದೇ ಸಮಯ ಚಡಪಡಿಸ್ತಿದ್ರು. ಚಡಪಡಿಸುವ ಘಳಿಗೆಯೊಳಗ ಬೆಳಗಿನ ಜಾವ 4 ಗಂಟೆಗೆ ಶರಣಪ್ಪನವರು ಮಲ್ಕೊಂಡು ಎದ್ದು ಹೋಗ್ತಾರ ಮಾದಮ್ಮನವ್ರ ಹತ್ರ. ಆ ಪರಮಾತ್ಮನ ಆಜ್ಞೆ ಆಗ್ಯದಂತ ನನಗೆ ಅನ್ಸಾಕತ್ತದ. ನಾನು ಇಹಲೋಕವನ್ನು ತ್ಯಜಿಸುವ ಸಂದರ್ಭ ಬಂದದ. ಆ ಪರಮಾತ್ಮನ ಆಜ್ಞೆಗೆ ಅನುಗುಣವಾಗಿ ಇಹಲೋಕವನ್ನ ಬಿಟ್ಟು ಪರಲೋಕಕ್ಕೆ ಹೋಗಬೇಕಾಗ್ಯದ. ನನರಾಯ, ನಿನ್ನ ಪಾದ ಸೇವೆ ಮಾಡುವ ಭಾಗ್ಯದ ನನ್ನಿಂದ ಸಿಕ್ಕದ. ಸೌಭಾಗ್ಯವತಿಯಾಗಿ ನಾನು ಪರಮಾತ್ಮನ ಪಾದ ಸೇರಬೇಕಾಗ್ಯದ. ಬಾ 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 ಅಂತ ಕರೆದು ಆ ಶರಣಪ್ಪನವರ ಪಾದಕ್ಕ ನಮಸ್ಕಾರ ಮಾಡ್ತಾಳ. ನಮಸ್ಕಾರ ಮಾಡಿದ ಮಹಾದೇವಿ ಎದ್ದೇಳೆಯಿಂದ ಲಿಂಗೈಕ್ಯಳಾಗಿ ಬಿಡುತ್ತಾಳ. ಯಾವಾಗ ಲಿಂಗೈಕ್ಯಳಾಗ್ತಾಳೋ ಶರಣಪ್ಪನವರು ಒಂದು ಕ್ಷಣ ಅನಿಸ್ತಾರೆ, ಪರಮಾತ್ಮ ನೀನು ಕೊಟ್ಟ ಮಾತು ನಿನ್ನ ಪಾದಕ್ಕ ಅರ್ಪಣೆಯಾಗ್ಯದ. ಮಗನಾದ ಗುರುಲಿಂಗ ಜಂಗಮನಿಗೂ ಕರೆದುಕೊಂಡಿ. ಇಲ್ಲ, ನನ್ನ ಹೆಂಡತಿಯಾದ ಮನದರಸಿಯಾದ ಮಹಾದೇವಮ್ಮನವರೆಗೂ ನಿನ್ನ ಪಾದಕ್ಕೆ ಹಾಕೊಂಡಿ. ಇವರಿಬ್ಬರು ನಿನ್ನ ಪಾದಕ್ಕೆ ಸೇರ್ಯಾರಂದ ಮೇಲೆ ನನ್ನದು ಒಂದು ಬದುಕಾಗಬೇಕಾಗ್ಯದ. ನಿನ್ನ ಆಜ್ಞೆಗನುಗುಣವಾಗಿ ನೀನು ಹೇಗೆ ಹೇಳ್ತೀಯೋ ಹಂಗ ನಾನು ಮುಂದೆ ಒಲಿತೀನಿ ಅಂದಾಗ ಇಡೀ ಊರಿನ ಜನ ಬಂದು ಒಂದು ಕ್ಷಣ
ಮಹದೇವಮ್ಮನವರ ಮುಂದೆ ಕುಂತ ಅಳದೆ ಇರುವ ಹೆಣ್ಣು ಮಕ್ಕಳು ಯಾರು ಅರಳಗುಂಡಗಿಯೊಳಗ ಕಾಣಲಿಲ್ಲ. ಖರೆ ಬಂತೆ ಇದ್ದಾಗ ಅವಮಾನ ಮಾಡಿ ಸತ್ತಾಗ ಶೃಂಗಾರ ಮಾಡಿದ್ರ ಹೆಣದ ಕಿಮ್ಮತ್ತಿನ ಮಾತು ಸತ್ಯ. ಇದ್ದಾಗ ಅವಮಾನ ಮಾಡಿ ಸತ್ತಾಗ ಆನಿ ಮ್ಯಾಲ ಅಂಬಾರಿ ಇಟ್ಟು ಹೆಣವನ್ನ ಬಹಳ ಅಗದಿ ವೈಭವೋಪೇತದಿಂದ ಮಾಡಿದ ಬಂತೆ. ಶರಣಪ್ಪನವರಂತಾರ ಪರಮಾತ್ಮ ಇದೆಲ್ಲವೂ ನನ್ನ ಪಾದಕ್ಕೆ ಅರ್ಪಣೆ ಆಗುವುದದ ಅನಿಸ್ತದೆ. ಆಗಿಬಿಟ್ಟದ ತಗೋ, ನಿನ್ನ ಪಾದಕ್ಕೆ ಅರ್ಪಣೆಯಾದ 2 ವಸ್ತುಗಳು ನೀನೇ ಕೊಟ್ಟಿದ್ದಿ. ನಾ ಬ್ಯಾಡ ಅಂತ ಹೇಳಿದ್ದೆ. ಇವತ್ತ ನೀನ ತಗೊಂಡು ನಾನು ಬೇಕು ಅಂತ ಕೇಳಲ್ಲ. ಕೊಡೋದು ಕಸ್ಕೊಳ್ಳೋದು 2 ನಿನ್ನದೇ ಅಂದ ಮ್ಯಾಲ ನಾ ಯಾಕೆ ಚಿಂತೆ ಮಾಡ್ಲಪ್ಪ. ಜಗದ ಯಂತ್ರವಾಹಕ ಚನ್ನ ಮಲ್ಲಿಕಾರ್ಜುನ ಇರಬೇಕಾದ್ರ ಆಡಿದೆನಯ್ಯ ನೀನಾಡಿಸಿದಂತೆ, ಆನು ನುಡಿದೆನಯ್ಯ ನೀ ನುಡಿಸಿದಂತೆ, ಆನು ಇದ್ದೆನಯ್ಯ ನೀ ನಿರಿಸಿದಂತೆ, ಕೋಣ ತುದಿಯ ಕೋಡಗನಂತೆ ನೇಣ ತುದಿಯ ಬೊಂಬೆಯಂತೆ. ಜಗದ ಯಂತ್ರವಾಹಕ ನೀನೇ ಇರಬೇಕಾದ್ರ ನೀನ ಕೊಟ್ಟಿದ್ದು ವಸ್ತು ನಿನ್ನ ಪಾದಕ್ಕೆ ಸೇರವ. ನಾನು ಏನು ಮಾಡಬೇಕಂತ ಎಲ್ಲರೂ ಬಂದು ಮಹದೇವಮ್ಮನವರ ಸಂಸ್ಕಾರವನ್ನ ಮುಗಿಸಿ ಯಾವ ರಾತ್ರಿ ಶರಣಪ್ಪನವರು ಬಂದು ಮಹಾಮನಿಯೊಳಗ ಮಲಗಿರ್ತಾರ, ಆ ಊರೊಳಗಿದ್ದ ಹಳಿಪ್ಯಾಟಿ ಬಸ್ಸಯ್ಯ ಇನ್ನೂ ಸುಮ್ಮನೆ. ಆ ಊರೊಳಗಿದ್ದ ಹಳಿಪ್ಯಾಟಿ ಬಸ್ಸಯ್ಯ ಊರಿನ ಸೌಕಾರ ಗೌಡ್ರು ಕುಲಕರ್ಣಿಯರು ಎಲ್ಲರನ್ನ ಕರೆದುಕೊಂಡು ಗುಂಪುಗಾರಿಕೆಯನ್ನ ಮಾಡಿ ಶರಣಪ್ಪ ಮಹಾಮನಿಯೊಳಗ ಒಬ್ಬನ ಇರ್ತಾನ. ಈ ಶರಣಪ್ಪ ಮಡಿವಾಳಪ್ಪಗ ಲಿಂಗ ದೀಕ್ಷಾ ಕೊಡಬೇಡಂದ್ರು ಕೊಡಿಸಾದಂದ ಮೇಲೆ ಆ ಮಡಿವಾಳಪ್ಪನಿಂದ ಲಿಂಗವನ್ನಾದ್ರೂ ಹರಿಸ್ಬೇಕು, ಇಲ್ಲ ಅಂದ್ರೆ ಶರಣಪ್ಪಗ ಊರು ಬಿಟ್ಟ ಕಳಿಸ್ಬೇಕು, ಇಲ್ಲ ಅಂದ್ರೆ ಶರಣಪ್ಪಗ ಮೆತ್ತಗ ಬಡದು ನಾವು ಊರು ಹೊರಗ ಹಾಕಬೇಕು, ಕೊಲೆಯನ್ನ ಮಾಡಬೇಕು ಅಂತ ನಿರ್ಧರಿಸಿಬಿಟ್ಟ. ಕೆಟ್ಟ ಸಮಾಜ ಯಾವಾಗ ಹೆಂಗಿರ್ತದ ಗೊತ್ತಿಲ್ಲ, ಯಾವಾಗ ಮ್ಯಾಲ ಕರ್ಕೊಂಡು ಹೋಗ್ತದೆ ಗೊತ್ತಿಲ್ಲ, ಯಾವಾಗ ಕೆಳಗ ಕರ್ಕೊಂಡು ಬಂದು ಬೀಳಿಸ್ತದ ಗೊತ್ತಿಲ್ಲ. ಇಂಥ ಸಮಾಜದೊಳಗ ಶರಣಪ್ಪನವರು ಯಾವಾಗ ಮಲ್ಕೊಂಡ ಘಳಿಗೆಯೊಳಗ ಆ ಮಹಾಬಲಿಯೊಳಗ ಒಂದು ಮುದುಕಿ ಅಡಿಗೆ ಮಾಡ್ತಾರೆ. ನಿತ್ಯ ಆ ಮಹದೇವಮ್ಮನವರು ಹೋದ ಮ್ಯಾಲ ನಿತ್ಯ ಅಡಿಗೆ ಮಾಡಾಕ ಶರಣಪ್ಪನವರು ಒಂದು ಮುದುಕಿನ ಅಡಿಗೆ ಮಾಡಾಕ ಇಟ್ಕೊಂಡಿದ್ರು. ಆ ಮುದುಕಿಗೆ ಕೇಳ್ತದ, ಊರೊಳಗ ಇಂಥದೊಂದು ಸಂಚು ಮಾಡ್ಯಾರಲ್ಲ, ಶರಣಪ್ಪನವ್ರ ಕೊಲೆ ಮಾಡಬೇಕು, ಶರಣಪ್ಪನವ್ರನ್ನ ಊರು ಬಿಟ್ಟು ಹೊರಗೆ ಹಾಕಬೇಕಂತ ನಿರ್ಧರಿಸಿರ್ತಾರ. ಅಂಥ ಶರಣಪ್ಪನವ್ರಿಗೂ ಸಹಿತ ಕೊಲೆ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಬಂದದಂದ್ರ ಎಂಥ ಕೆಟ್ಟ ಸಮಾಜ ಇತ್ತು ಅನ್ನೋದನ್ನು ನಾವೆಲ್ಲ ನೆನಪಿಸ್ಕೊಳ್ಬೇಕಾಗ್ತದೆ. ಅಂಥ ಮುದುಕಿ ಕಿವ್ಯಾಗ ಬಿದ್ದಾಗ, ಶರಣಪ್ಪ ನೀನು ಇಷ್ಟು ದಿವಸ ಊರ ಉಪಕಾರ ಮಾಡಿ ಖರೆ ಮನೆಗೆ ಮಾರಿಯಾಗಿದ್ದೆಪ್ಪ. ಊರ ಉಪಕಾರ ಅರಿಯಂಗಿಲ್ಲ, ಹೆಣ ಶೃಂಗಾರ ಅರಿಯಲ್ಲ ಅನ್ನೋ ಗಾದೆ ಮಾತು ಸತ್ಯ ಆಗ್ಯದ ಶರಣ. ಇನ್ನು ಮುಂದ ನೀನು ಅರಳಗುಂಡಗಿಯೊಳಗ ಇರಾಕ ಹೋಗಬೇಡ. ನಾಳೆ ಮುಂಜಾನೆ ನೀನು ಬಿಲ್ವ ಪತ್ರ ತರಾಕಂತ ಏನು ಆ ಬಿಲ್ವ ಪತ್ರ ಒಣಕ ಹೋಗ್ತಿಯಲ್ಲ, ಹೋಗುವ ಮಾರ್ಗ ಮಧ್ಯದೊಳಗ ನಿನಗ ಕೊಲೆ ಮಾಡ್ಬೇಕಂತ ಸಂಚು ಮಾಡಿ ಊರಿನ ಹಿರಿಯರೆಲ್ಲ ಬಂದು ಕುಂತು ಬಿಟ್ಟಾರ. ನೀನು ಇವತ್ತ ರಾತ್ರಿ 12ಕ್ಕ ಊರು ಬಿಟ್ಟು ಹೋಗಬೇಕಂತ ಒಂದೇ ಸಮಯ ಮುದುಕಿ ಕಣ್ಣೀರ ಹತ್ತ ಒಂದೇ ಸಮಯ ಲಾಚಿತಾಳ. ಈ ಸುದ್ದಿ ನನಗೆ ನೀನು ಬರೀ ಅರಳಗುಂಡಿಗೆ ಒಂದೇ ಅಲ್ಲ, ಇನ್ನು ಕಲ್ಯಾಣಕ್ಕೆ ಮುಟ್ಟಬೇಕಾಗ್ಯದ. ಪರಮಾತ್ಮನ ಆಜ್ಞೆ ಹಂಗ ಕಲ್ಯಾಣಕ್ಕೆ ಹೋಗಬೇಕಾಗ್ಯದ. ಈ ಅರಳಗುಂಡಗಿ ಸತ್ಯವನ್ನ ಒಪ್ಪಿಕೊಂಡಿಲ್ಲ. ಸತ್ಯವನ್ನ
ಒಪ್ಕೊಳ್ಳೋ ಜನ ಈ ಅರಳುಗುಂಡಿಗ್ಯಾಗ ಇಲ್ಲಪ್ಪ ನಿನ್ನನ್ನ ಕೊಲೆ ಮಾಡ್ಬೇಕಂತ ಸಂಚು ಮಾಡ್ಯಾರ. ಮುಂಜಾನೆ 4ಕ್ಕ ನೀನು ಎಷ್ಟೊತ್ತಿದ್ರು ರಾತ್ರಿ 12ಕ್ಕ ಊರು ಬಿಡಬೇಕಂತ ಮುದುಕಿ ಬಂದು ಶರಣಪ್ಪನವರಿಗೆ ಅಭಿಷೇಕ. ಶರಣಪ್ಪನವ್ರ ಮನಸ್ಸು ಮೊಮ್ಮಲ ಬರುತ್ತದೆ, ದುಃಖ ಉಮ್ಮಳಿಸಿ ಬರ್ತದೆ, ಕಣ್ಣೀರ ಕಪಾಳಕ್ಕೆ ಬರ್ತಾವ. ಒಂದೇ ಸಮಯ ಶರಣಪ್ಪರು ನೆನಪಿಸಿಕೊಳ್ತಾರ. ಯಾವ ಸಮಾಜಕ್ಕೆ ನಿತ್ಯ 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 ಜಂಗಮ 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 ಅಂತ ಆ ಜಂಗಮನ ಪಾದ ಪೂಜೆಯನ್ನ ಮಾಡಿ ಪದೋದಕವನ್ನು ತೆಗೆದುಕೊಳ್ಳುತ್ತಿದ್ದೋ ಅಂಥವನ ನೇತೃತ್ವದೊಳಗ ಊರಿನ ದಟ್ಟ ನನ್ನ ಮಕ್ಕಳು ಬಂದು ಸಂಚು ಮಾಡಿ ನನಗೆ ಕೊಲೆ ಮಾಡುವಂತ ಪರಿಸ್ಥಿತಿಗೆ ತಗೊಂಡು ಬಂದು ಒಡ್ಡಾರಂದಾಗ ಇಂಥ ಈ ಸಮಾಜದೊಳಗ ನಾನು ಇರಬಾರ್ದಂತ ಶರಣಪ್ಪನವರು ರಾತ್ರಿ 12ಕ್ಕೆ ಎದ್ದು ಹೋಗಬೇಕಂತ ನಿರ್ಧಾರ ಮಾಡ್ತಾರ. ಮುದುಕಿಯ ಮಾತನ್ನ ಕೇಳಿದ ಶರಣಪ್ಪನವರು ಮನೆ ಬಿಟ್ಟು ಹೊರಗೆ ಬಂದು ಯಾವ ದನಗಳನ್ನ ಯಾವ ಎತ್ತುಗಳನ್ನ ಕಾಡು ಪ್ರಾಣಿಗಳೊಂದಿಗೆ ನಿತ್ಯ ಸಂಪರ್ಕವನ್ನ ಇಟ್ಟುಕೊಂಡು ಅವಕ್ಕ ಸೇವೆಯನ್ನ ಮಾಡ್ತಿದ್ರು. ಆ ಗೋಶಾಲೆಗೆ ಹೋಗಿ ಆ ಎಲ್ಲ ಎತ್ತು ದನ ಕರುಗಳಿಗೆ ಕೈ ಮುಗಿದು ನಮಸ್ಕಾರವನ್ನ ಮಾಡಿ, ಇಪ್ಪ ಗೋಮಾತೆ, ಇಷ್ಟು ದಿವಸ ನನ್ನಿಂದ ನೀವು ಸೇವಾ ಮಾಡಿಸ್ಕೊಳ್ತಿದ್ರಿ, ಇನ್ನು ಮುಂದೆ ನಿಮಗೆ ಸೇವಾ ಮಾಡುವಂತ ಪುಣ್ಯಾತ್ಮ ಯಾರು ಬರ್ತಾನ ಗೊತ್ತಿಲ್ಲ. ಇನ್ನು ಮುಂದೆ ಸೇವಾ ನನ್ನಿಂದ ಮುಗಿದು ಹೋಗಿ ಬಿಡಬಾರದು. ಆ ಸೇವಾ ಯಾರಿಂದ ಆಗಬೇಕಾಗದ, ನೀವು ಯಾರ್ಯಾರ ಮನಸ್ಸಿನೊಳಗೆ ಹೋಗಿ ಪ್ರೇರೇಪಣೆಯನ್ನ ಮಾಡ್ರಿ, ನಾನು ಮಾತ್ರ ಅರಳುಗುಂಡಿಗೆಯನ್ನ ಬಿಟ್ಟು ಹೊರಟಿನಂತ ಶರಣಪ್ಪನವರು ಅಳಗೋಂತ ಆ ದನಕರುಗಳ ಜೊತೆಗೆ ಮಾತಾಡಬೇಕಾದ್ರೆ ದನಕರುಗಳಿಗೂ ಸಹಿತ ಗೊತ್ತಾಗ್ತದಂತ ಶರಣಪ್ಪನವರು ಊರು ಬಿಟ್ಟು ಹೊರಟಾರ. ಶರಣಪ್ಪನವರು ಊರು ಬಿಟ್ಟು ಹೋಗೋ ಕಾಲಕ್ಕ ಶರಣಪ್ಪನವರಿಗೆ ಊರು ಬಿಟ್ಟು ಹೋಗಲಾರದಂಗ ನಾವೇನಾರ ಮಾಡ್ಬೇಕಂತ ಎಲ್ಲ ದನಕರುಗಳು ಬಂದು ಒಂದಕ್ಕೊಂದು ಮುಂದೆ ನಿಂತು ಹೇಳ್ತಿದ್ವಂತ, ಶರಣಪ್ಪ ಊರು ಬಿಟ್ಟು ಹೋಗಬೇಡ ಅಂತ ಯಾವಾಗ ಆ ದನಕರುಗಳ ವಯಸ್ಸು ಸಹಿತ ಬಂದ ಹೇಳಬೇಕಾದ್ರೆ ಶರಣಪ್ಪನವರು ಅಂತಿದ್ರಂತ, ನನ್ನ ಸೇವಾ ಅರಳುಗುಂಡಿಗೆಯೊಳಗ ಮುಗಿದಾಗ ಪರಮಾತ್ಮನ ಇಚ್ಛೆ ಹಾಗ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅನ್ನುವಂಗ ನನ್ನ ಸೇವೆ ಪ್ರಾರಂಭ ಆಗಬೇಕಾಗ್ಯದ. ಸ್ವಾಮಿ ಕುಂತ್ರ ಕೆಟ್ಟು ಬಿಡುತ್ತ ನಿಮ್ಮ ಮಾತು ನೀರ ಹರಿಬೇಕು, ಏನು ನೀರ ಹರಿಬೇಕು, ಸ್ವಾಮಿ ಕುಂದ್ರಬಾರ್ದು. ನಿಂತ ನೀರಾಗ ಹುಳ ಆಗ್ತಾವ, ಕುಂತ ಸ್ವಾಮಿ ಕೆಟ್ಟು ಹೋಗಿಬಿಡ್ತಾನ. ಸ್ವಾಮಿ ಯಾವತ್ತಿಗೂ ಸಂಚಾರಿ ಆಗಬೇಕು. ಯಾವಾಗ ಸಂಚಾರಿ ಆಗ್ತಾನ ಸ್ವಾಮಿಯ ಮನಸ್ಸು ಸುತ್ತ ಕುಳಿತದ. ಯಾವಾಗ ನೀರು ನಿಂದಿರ್ತದ ಅವಾಗ ನೀರು ಕೆಟ್ಟು ಹೋಗ್ತದ. ಅದಕ್ಕ ಸ್ವಾಮಿಗಳಿಗೆ ಯಾವತ್ತಿಗೂ ಸಂಚಾರ ಅನ್ನೋದು ಇರ್ತಿತ್ತು. ಸ್ವಾಮಿಗಳು ಯಾವತ್ತಿಗೂ ಹಿಂದಿನದಿಂದಲೂ ಹೇಳಾಕತ್ತೀನಿ, ಒಂದ ಕಡೆ ಯಾವ ಸ್ವಾಮಿಗಳು ಕುಂದಿರ್ತಿರ್ಲಿಲ್ಲ. ಇವತ್ತ 4 ದಿವಸ ಇಲ್ಲಿ ಆದ್ರೆ ಇನ್ನೊಂದು 4 ದಿವಸ ಇನ್ನೊಂದು ಕಡೆ ಹಂಗ ಸಂಚಾರ ಮಾಡ್ಕೊಂತ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅಂತ ಆ ದನಕರಗಳ ಮುಂದೆ ಒಂದಾಶ್ರಮನ ನಿಂತ ಕಣ್ಣೀರ ಹಾಕಿ ಶರಣಪ್ಪನವರು ಮುಂದುವರೆದು ಬಿಡ್ತಾರ. ಮುಂದುವರಿಯೋ ಕಾಲಕ್ಕ ಇಡೀ ಅರಳಗುಂಡಗಿ ಒಂದು ಕ್ಷಣ ಬಿಕೋ ಅನ್ನಕತ್ತಿತ್ತು. ಯಾರು ಮಲಗಿ ಯಾರು ಎಚ್ಚರ ಆಗಿರ್ಲಿಲ್ಲ. ಆ ದನಕರಗಳ ಮಾತ್ರ ಬಂದ ನಿಂತಿದ್ವಲ್ಲ. ಆ ಸಮಯದೊಳಗ ಹರಿಶ್ಚಂದ್ರ ಕಾವ್ಯದೊಳಗ ಕಿಮ್ಮತ್ತಿನ ಒಂದು ಪದವನ್ನ ಬರೆಸ್ತಾರ. ಏನು ಅಂದ್ರ, ಪುರದ ಪುಣ್ಯವೆಲ್ಲ ಪುರುಷ ರೂಪಿಂದೆ ಹೋಗುತ್ತಿದೆ. ಸತ್ಯ ಹರಿಶ್ಚಂದ್ರಗ ಯಾವಾಗ ಆ ಸುಡುಗಾಡ ಕಾಯಕ ಕಳ್ಸಾಕತ್ತಿದ್ದ ರಾಜ, ಇಡೀ ಊರಿನ ಜನ ನಿಂತು ಬಿಕೋ ಅಂತ ಏನು
ನೋಡಾಕತ್ತಿತ್ತು, ಒಂದೇ ಸಮನೆ ನೋಡಾಕತ್ತಿತ್ತು. ಅಳುವ ಘಳಿಗೆಯೊಳಗ ಆ ರಾಘವಾಂಕ ಬರಿತಾನ, ಪುರದ ಪುಣ್ಯ, ಊರಿನ ಪುಣ್ಯ ಈ ಹರಿಶ್ಚಂದ್ರನ ಜೊತೆಗೆ ಹೊಂಟ ನಿಂತಾನೇನೋ ಅನ್ನುವಂಗ ಇಡೀ ಊರು ಜನ ಬಂದು ಹರಿಶ್ಚಂದ್ರನಿಗೆ ಕೈ ಮುಗಿದು ನಿಂತಿತ್ತಂತ. ಹಂಗ ಶರಣಪ್ಪನವರು ಅರಳಗುಡ್ಡಿಗೆ ಬಿಟ್ಟು ಹೋಗುವ ಕಾಲಕ್ಕ ಆ ಊರಿನ ದನ ಕರಗಳೆಲ್ಲವಕ್ಕ ನಿತ್ಯ ನಿತ್ಯ ಏನು ಪ್ರಸಾದ ಕೊಡ್ತಿದ್ದ ಅವು ಬಂದ ನಿಂತು ಅಳಾಕತ್ತಿತ್ತು. ಅದಕ್ಕ ಬಾಳ ಚಲೋ ಬರೀತಾನ ಕವಿ. ಏನೋ ಹೃದಯ ಪ್ರೀತಿ ಹೃದಯ ಪ್ರೀತಿ ಮನಕ್ಕೆ ಶಾಂತಿ ಹೃದಯ ಪ್ರೀತಿ ತೊರೆದ ಹೃದಯ ಪ್ರೀತಿ ತೊರೆದ ಮನಕ್ಕೆ ಶಾಂತಿ ಮನಕ್ಕೆ ಶಾಂತಿ ನವವಸಂತ ಕಳೆದ ಮೇಲೆ ನವವಸಂತ ಕಳೆದ ಮೇಲೆ ಕೂಗದೆ ಹೋಗಿದೆ ನವವಸಂತ ಕಳೆದ ಮೇಲೆ ಕೂಗದೆ ಹೋಗಿದೆ ನೀರು ಬತ್ತಿದಾಗ ನೀರು ನನ್ನ ನೀನು ತೊರೆದ ಮೇಲೆ ನನ್ನ ನೀನು ತೊರೆದ ಮೇಲೆ ಮನಕ್ಕೆ ಶಾಂತಿಯಲ್ಲಿದೆ ನನ್ನ ನೀನು
ಹೃದಯ ಪ್ರೀತಿ ತೋರೆದ ಮೇಲೆ ಮನಕ್ಕೆ ಶಾಂತಿ ಮೂಡಿದೆ, ಮನಕ್ಕೆ ಶಾಂತಿಯಲ್ಲಿದೆ. ಹಕ್ಕಿ ಗೋಡು ಬಿಟ್ಟ ಮೇಲೆ ಭೂಮಿಗೆ ಬೆರೆಯಿದೆ, ಭೂಮಿಗೇನು ಬೆರೆಯಿದೆ, ಭೂಮಿಗೇನು ಬೆರೆಯಿದೆ. ಹಕ್ಕಿ ಗೂಡು ಬಿಟ್ಟರೆ ಗೂಡಿಗೇನು ಬೆಲೆ ಇದೆ, ಹೃದಯ ಪ್ರೀತಿ ತೊರೆದ ಮೇಲೆ ಮನಸ್ಸಿಗೆಲ್ಲಿ ಶಾಂತಿ. ಶರಣಪ್ಪನು ಅರಳಗುಂಡಗಿಯ ಗೂಡನ್ನ ಬಿಟ್ಟು ಹೋಗ್ತಾರೆ. ಬಹುಶಃ ಅರಳಗುಂಡಗಿಯ ಗೂಡನ್ನ ಬಿಟ್ಟಾರ ಅನ್ನೋದಕ್ಕನೇ ಶರಣಪ್ಪನವರ ಹೆಸರು ಕರ್ನಾಟಕದಾದ್ಯಂತ ಪ್ರಸಾರ ಆಗಿದೆ ಅನ್ನೋದನ್ನ ಯಾರು ಮರಿಬಾರದು. ಏನಾದರೂ ಅರಳಗುಂಡಗಿಯ ಗೂಡೊಳಗ ಇದ್ರ ಬಹುಶಃ ಇಷ್ಟು ಪ್ರಸಾರ ಆಗ್ತಿತ್ತು ಬಿಡ್ತಿತ್ತು ಗೊತ್ತಿಲ್ಲ. ಆಗಿನ ಸಮಯದೊಳಗ ಪುಟ್ಟ ಪೋಖರಿನ ಮಕ್ಕಳು ಬಂದು ಶರಣಪ್ಪನವರಿಗೆ ಕಿರಿಕಿರಿ ಕೊಟ್ಟಿರಲಿಲ್ಲ ಅಂದಿದ್ರೆ ಶರಣಪ್ಪನವರು ಇಷ್ಟು ದೊಡ್ಡವರು ಆಗ್ತಿರ್ಲಿಲ್ಲ ಅಂತ ನನಗೆ ಅನಿಸ್ತದೆ. ಒಂದು ಕ್ಷಣ ಅವರಿಗೂ ನಾವು ಜೋರಾಗಿ ಚಪ್ಪಾಳೆ ಕೊಡಲೇಬೇಕಾಗ್ತದೆ. ಯಾಕಂತಂದ್ರೆ ಶರಣಪ್ಪನವ್ರು ದೊಡ್ಡವರಾಗಕ್ಕೆ ಅವರು ಕಾರಣರಾಗ್ಯಾರ. ಹಂಗ ಕಿರಿಕಿರಿ ಮನಸ್ಸಿಗೆ ಬೇಜಾರು ನೋವಾಯ್ತು ಅಂದ್ರೆ ಶರಣಪ್ಪನವರ ಮಾತು ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಏನು ಅಂದ್ರೆ ಹಕ್ಕಿ ಗಿಡದಾಗ ಕುಂತಾಗ ಕಲ್ಲು ಹೊಡೆದ್ರೆ ಹಕ್ಕಿ ಯಾವತ್ತಿಗೂ ಆ ಕಲ್ಲು ಹೊಡೆದವನಿಗೆ ಬೈಯಲ್ಲ, ಇನ್ನೊಂದು ತಟಕ್ಕೆ ಮ್ಯಾಲ ಹಾರು ಹೋಗಿ ಗಿಡನ ಮರ್ತು ಇನ್ನೊಂದು ಗಿಡದಾಗ ಕುಂತು ಹಯಾಗಿ ಬದುಕು ಮಾಡ್ತದ ಅನ್ನೋದನ್ನ ಯಾರೂ ಮರಿಬಾರ್ದು. ಅದು ಎಲ್ಲರಿಗೂ ಅಪ್ಲೈ ಆಗ್ತದೆ ಅನ್ನುವಂಥ ಮಾತು ಈ ಒಂದು ಸಂದರ್ಭದೊಳಗೆ ತಿಳಿಸಿ ಹೆಚ್ಚಿಗೆ ಮಾತುಗಳನ್ನು ಹೇಳದ ಹಾಗೆ ಬಹಳ ವಿಶೇಷವಾಗಿರುವಂಥ ಸಂದರ್ಭ ನೀವೆಲ್ಲ ಕೊಟ್ಟೀರಿ ಅನ್ನೋದಕ್ಕನೆ ಈ ಕಾರ್ಯಕ್ರಮ ಬಹಳ ಚಲೋ ನಡೆದದ. ಎಲ್ಲ ಕೊಟ್ಟ ಕೈಗಳಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳನ್ನ ನೀವು ಕೊಡಲೇಬೇಕಾಗ್ತದೆ. ಶರಣಪ್ಪನವರು ಜಂಗಮಾರ್ಚನೆಗೆ ಮಾಡ್ಬೇಕಂದ್ರೆ ಸಾಲ ತೆಗೆದುಕೊಂಡು ಬಂದ ಜಂಗಮಾರ್ಚನೆ ಮಾಡ್ತಾರಂದ ಮ್ಯಾಲ ಹಿಂಗದಾನು ಒಂದು ಸಲ ಕೊಟ್ಟು ನೋಡ್ಬೇಕಾಗ್ಯದ. ಭಗವಂತ ನಮಗ ಎರಡು ಕೈಯಿಂದ ಕೊಟ್ಟೇ ತೀರ್ತಾನ ಅನ್ನುವಂಥ ವಿಚಾರ ನಿಮ್ಮೆಲ್ಲರಿಗೂ ನಾನು ತಿಳಿಸಿದ್ದೆ. ಅದೇ ರೀತಿಯಾಗ ನಮ್ಮ ಅಧ್ಯಕ್ಷರಾಗಿರುವಂಥ ಮಹಾಲಿಂಗಪ್ಪ ಗೌಡರು ಮೊನ್ನೆ ದಿವಸ ಒಂದು ಮಾತು ಹೇಳಿದ್ರು. ಏನು ಅಂದ್ರೆ ಈ ರಥ ಹೊಸದ ಮಾಡತೀರ್ಬೇಕು ಅನ್ನುವಂಥ ತಮ್ಮ ಅಪೇಕ್ಷೆಯನ್ನ ಕೊಟ್ಟಿದ್ರಲ್ಲ, ಆ ಅಪೇಕ್ಷೆಗೆ ಅನುಗುಣವಾಗಿ ತಾಯಂದಿರೆಲ್ಲರೂ ಸೇರಿ ಇನ್ನು ಅವ್ರ ಹತ್ರ ಇವ್ರ ಹತ್ರ ಯಾಕೆ ಪಟ್ಟಿ ಮಾಡೋದ್ರ ಮುತ್ಯಾರ, ನಾವ ಎಲ್ಲರೂ ಸೇರಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು 2101 ರೂಪಾಯಿಯನ್ನ ನಾವ ಕೊಡ್ತೀವಂತ ಸಿದ್ಧರಾಗಿ ಮುಂದೆ ಬಂದಿರಲ್ಲ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಜೋರಾದ ಚಪ್ಪಾಳೆ. ನೀವು ಬೇಡ, ನಮ್ಮ ಗಣಮಕ್ಕಳು ಹೊಡಿತಾರೆ. ಕೈ ತರ ಅಕ್ಕ ಹೊಡಿ ಹೊಡೆದವ್ರು ಬೇಡ. ನೀವೆಲ್ಲ ತಯಾರಾಗಿರಿ ಅಂದ ಮ್ಯಾಲ ನಿಮಗೀಗ ಮೀರ್ಲಾರ್ದಂಥದ್ದು ಏನೂ ಉಳಿದಿಲ್ಲ, ಏನೂ ಉಳಿದಿಲ್ಲ. ಎಲ್ಲವೂ ನಿಮಗೆ ಕೊಟ್ಟು ಬಿಟ್ಟಾನ ಭಗವಂತ ಅಂದ ಮ್ಯಾಲ ನೀವೊಂದು ಸಲ ಕೊಡಬೇಕಂತ ಈಗಾಗಲೇ ಬರೀ ಸುಮ್ಮನೆ ಅನೌನ್ಸ್ ಮಾಡ್ಬೇಕಂತ ನಾನು ತಿಳ್ಕೊಂಡಿದ್ದೆ. ಬರೀ ಅನೌನ್ಸ್ ಅಲ್ರಿ, ಈಗಾಗಲೇ ಒಂದು 20-25 ಮಂದಿ ಕೊಟ್ಟ ಬಿಟ್ಟಾರಂದ್ರು. ಹಂಗಾದ್ರೆ ನೀವು ಓದಬೇಡ್ರಿ, ನಾನಾ ಓದ್ತೀನಿ ಅಂದೆ. ನೀವು ಓದಬೇಡ್ರಿ, ನಾನಾ ಓದ್ತೀನಿ, ನನಗೆ ಕೊಡ್ರಿ ಅಂತ ನಾನೇ ಇಸ್ಕೊಂಡಿದ್ದೀನಿ. ಶ್ರೀಮತಿ ಗಿರಿಜಾ ಚಂದ್ರಶೇಖರ್ ಪುರಾಣಿಕ್, ಶ್ರೀಮತಿ ಮಂಜುಳಾ ಲಿಂಗನಗೌಡ ಸೋಮಪ್ಪಗೌಡ್, ಶ್ರೀಮತಿ ರೂಪಾ ನಾಗಣ್ಣ ಹಗರಕುಂಡಗಿ, ಶ್ರೀಮತಿ ಉಮಾದೇವಿ ಬಸವರಾಜ್ ಹೂಗಾರ್, ಶ್ರೀಮತಿ ಆರತಿ ಶಂಭುಲಿಂಗ್ ತಾಳಿಕೋಟಿ, ಶ್ರೀಮತಿ ಲಕ್ಷ್ಮೀ ಮಲ್ಲಿಕಾರ್ಜುನ್ ಹಲಕರ್ಟಿ, ಶ್ರೀಮತಿ ಮಹಾದೇವಿ ಬಸವರಾಜ್ ತಾಳಿಕೋಟಿ, ಶ್ರೀಮತಿ ಸಾವಿತ್ರಿ ಶ್ರೀಶೈಲ್ ಪಟ್ಟಣ ಶೆಟ್ಟಿ, ಶ್ರೀಮತಿ ರೇಖಾ ರೇವಣಸಿದ್ದಪ್ಪ ಅಂಕಲ್ಕೋಟಿ, ಶ್ರೀಮತಿ ಕೀರ್ತಿ ಶ್ರೀ ಗಿರಿಪ್ರಸಾದ್ ತಾಳಿಕೋಟಿ, ಶ್ರೀಮತಿ ಶ್ರೀಶೈಲ್ ಶ್ರೀ ವೀರಣ್ಣ ಸುಂಕರ್, ಶ್ರೀಮತಿ ಸಿದ್ದಮ್ಮ ಸಿದ್ದು ಹುಗಾರ್, ಶ್ರೀಮತಿ ಸರೋಜಿನಿ ಚನ್ನಬಸಪ್ಪ ವಾರದ್, ಶ್ರೀಮತಿ ಶಾಂತಮ್ಮ ಮಹಂತಪ್ಪ ತುಪ್ಪದ್, ಶ್ರೀಮತಿ ಪ್ರತಿಭಾ ಮಲ್ಲಿಕಾರ್ಜುನ್ ದೊಡ್ಡಳ್ಳಿ,
ಶ್ರೀಮತಿ ಶ್ರೀದೇವಿ ಸಿದ್ದೂಗೌಡ ಬಂಡೆಪ್ಪು, ಶ್ರೀಮತಿ ತೇಜಸ್ವಿ ಮಲ್ಲಾರಾವ್ ಕುಲಕರ್ಣಿ, ಶ್ರೀಮತಿ ರತ್ನಕಲಾ ಬಸವರಾಜ್ ಗುರುಶೆಟ್ಟಿ, ಶ್ರೀಮತಿ ಲಕ್ಷ್ಮೀ ನಾಗನಗೌಡ ಶಹಪುರ್, ಶ್ರೀಮತಿ ಮಂಜುಳಾ ಮುತ್ತು ಪುರಾಣಿಕ್. ಅಲ್ಲ ಶ್ರೀಮತಿ ಹರಿಣಿತಾ ನೀಲಕಂಠ ಡಂಬಾಳ್. ಎಲ್ಲರೂ ಸೇರಿ 2,001 ರೂಪಾಯಿಗಳನ್ನ ತಲಾ 2,001 ರೂಪಾಯಿಗಳನ್ನ ಕೊಟ್ಟಿದ್ದಾರೆ. ಮತ್ತೊಮ್ಮೆ ನೀವೆಲ್ಲರಿಗೂ ಜೋರಾದ ಚಪ್ಪಾಳೆಗಳನ್ನ ಕೊಡುವುದರ ಮೂಲಕ ಮುಂದಿನ ವರ್ಷದಷ್ಟೊತ್ತಿಗಾಗಲೇ ಒಂದು ರಥವನ್ನ ಮಾಡಬಿಡಬೇಕು ಅನ್ನುವಂತ ಸಂಕಲ್ಪವನ್ನ ತೊಟ್ಟಿದ್ದೀವಿ. ಯಾರ್ಯಾರು ಇನ್ನು ಕೊಟ್ಟಿಲ್ಲೋ ಇವತ್ತಿನಿಂದ ಪ್ರಾರಂಭ ಮಾಡ್ರಿ. ಇದು ಪ್ರಾರಂಭ ಅಷ್ಟೇ, ಇನ್ನು ಮುಕ್ತಾಯ ಅಲ್ಲ. ಹಾಗಾಗಿ ಇವತ್ತಿನಿಂದ ಕೊಡುವಂತ ಸದ್ಭಕ್ತಾದಿಗಳು, ತಾಯಂದಿರು, ಶ್ರೀ ರೇವಸಿದ್ದಪ್ಪ ಅಂಕಲ್ಕೋಟೆ ಅವರ ಹತ್ರ ನೀವು ಹೆಸರುಗಳನ್ನ ನಮೂದಿಸಿಕೊಂಡು ಅವ್ರ ಹತ್ರ ಕಾಣಿಕೆಯ ಸಮರ್ಪಣೆಯನ್ನ ಮಾಡಬೇಕು ಅನ್ನುವಂತ ಸೂಚನೆಯನ್ನ ಈ ಒಂದು ಸಂದರ್ಭದೊಳಗ ತಿಳಿಸಿ, ಒಂದ ನಾರಿ ಮನಸ್ಸು ಮಾಡಿತ್ತು ಅಂದ್ರ ಏನೆಲ್ಲರೂ ಸಾಧಿಸಕ ಸಾಧ್ಯವಾಗ್ತದ ಅನ್ನೋದಕ್ಕ ಮತ್ತೆ ಇದೇ ರಥ ಸಾಕ್ಷಿ ಆಗಬೇಕು ಅನ್ನುವಂತ ಮಾತುಗಳನ್ನ ಈ ಒಂದು ಸಂದರ್ಭದೊಳಗ ನೆನಪಿಸಿಕೊಳ್ಳಕ್ಕೆ ಇಚ್ಛಾ ಪಡ್ತೇನೆ. ಇಂಥದೇ ಒಂದು ಸಂದರ್ಭ ನಮ್ಮ ತಾಯಿಯಾಗಿರುವಂತ ನಮ್ಮ ಗ್ರಾಮ ದೇವತೆಗೆ ಏನ ಕಳಸಾರೋಹಣ ಮಾಡಬೇಕು ಅನ್ನುವಂತ ಅಪೇಕ್ಷೆ ಇಟ್ಟಾಗೂ ಸಹಿತ ಇಡೀ ತಾಯಂದಿರ ಕಾಣಿಕೆಯನ್ನ ಕೊಟ್ಟು ಆ ಕಳಸವನ್ನ ಮಾಡಿಸಿದ್ರಲ್ವ, ಅದಕ್ಕೆ ಇನ್ನೊಂದು ಸಾಕ್ಷಿ ಈ ರಥವೂ ಆಗಬೇಕಾಗಿದೆ ಅನ್ನುವಂತ ಸಂಕಲ್ಪ ನಮ್ಮೆಲ್ಲ ಹಿರಿಯರದಾಗಿರೋದ್ರಿಂದ ತಾವುಗಳೆಲ್ಲರೂ ಆ ಕಾಣಿಕೆಯನ್ನು ಸಮರ್ಪಣೆ ಮಾಡಬೇಕು ಅನ್ನುವಂತ ಮಾತುಗಳನ್ನ ತಿಳಿಸಿ ಶ್ರೀಮತಿ ವಿದ್ಯಾವತಿ ರಾಜಶೇಖರ್ ಡಕ್ಕ 2,001 ರೂಪಾಯಿ ಅವರಿಗೂ ಕೂಡ ಜೋರಾದ ಚಪ್ಪಾಳೆಗಳನ್ನ ತಟ್ಟಿ ಈಗ ಮುಂದಿನ ಕಾರ್ಯಕ್ರಮ ಲೀಲಾವ್ ಕಾರ್ಯಕ್ರಮ ಇದೆ. ಪ್ರಥಮವಾಗಿ ಲೀಲಾವ್ ಕಾರ್ಯಕ್ರಮ ರಾಘೋಲ್ ಆ ರಾಘೋಲ್ ಯಾರು ತಗೊಂಡು ನಮ್ಮ ಪ್ರಗತಿಪರ ರೈತರು ನಾಳೆ ದಿವಸ ಕಡೇರಿಯ ಪೂಜ್ಯರು ನಮ್ಮ ಗ್ರಾಮಕ್ಕೆ ಆಗಮಿಸುವಂತವರಿದ್ದಾರೆ. 23ನೇ ತಾರೀಕು ಮೊನ್ನೆ ತಮ್ಮೆಲ್ಲರಿಗೂ ತಿಳಿಪಡಿಸಿದ ಹಾಗೆ 11 ಗಂಟೆಗೆ ಸರಿಯಾಗಿ ಹಳೆಯ ತಹಸೀಲ್ ಆಫೀಸ್ ಏನು ನಮ್ಮ ಫ್ಲೈಟ್ಗಳು ಬಂದ ಲ್ಯಾಂಡ್ ಆಗ್ತದೆ. ಹೆಲಿಕಾಪ್ಟರ್ ನಮ್ಮ ಊರ ಮುಂದಿನ ಕಾಲಕ್ಕೆ ವಿಮಾನಗಳು ಸಹಿತ ಬರುವಂಗ ಆಗಲಿ ಅನ್ನುವಂತ ಅಪೇಕ್ಷೆಯನ್ನ ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಆ ಹೆಲಿಪ್ಯಾಡ್ ಸ್ಥಳ ಏನಾಗ ಈಗಾಗಲೇ ಸನ್ನದ್ಧವಾಗಿರೋದ್ರಿಂದ ನಾಳೆಯ 11 ಗಂಟೆಗೆ ಜರುಗುವಂತಹ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಆಗಮಿಸಬೇಕು ಅನ್ನುವಂತ ಸೂಚನೆಯನ್ನ ಮತ್ತೊಮ್ಮೆ ತಿಳಿಸಿ, ನಮ್ಮ ರೈತರೆಲ್ಲ ಈ ರಾಘೋಲಿನ ಲೀಲಾವ್ ಕಾರ್ಯಕ್ರಮದೊಳಗ ಭಾಗಿಯಾಗಬೇಕು ಅನ್ನುವಂತ ಸೂಚನೆಯನ್ನ ಈ ಒಂದು ಸಂದರ್ಭದೊಳಗ ತಿಳಿಸಿ, ನಮ್ಮ ಕಮಿಟಿಯವರ ಲೀಲಾವ್ ರಾಘೋಲ್ ಎಲ್ಗಾರ್ ದಾವಲ್ ಸಾಬ್ ಅಮೀನ್ ಸಾಬ್ ಎಲ್ಗಾರ್. ಇದಕ್ಕೆ ಎಷ್ಟು 51,000 ಹೇಳ್ಬೇಕಾ? ಇದಕ್ಕೆ ಎಷ್ಟು ಹೇಳ್ಬೇಕು? ಅಲ್ಲ ಇದು 51 ಹೇಳಂತ. ನಮ್ಮ ಎಲ್ಲ ಊರಿನ ಹಿರಿಯರ ಅಪೇಕ್ಷೆಯ ಮೇರೆಗೆ ಇವತ್ತು ಲೀಲಾವ್ ನಡೆಯುವಂತಹ ರಾಘೋಲಿನ ಲೀಲಾವ್ನ ಮೊತ್ತ 51,000 ರೂಪಾಯಿನ ನಿಗದಿ ಮಾಡಿದ್ದಾರೆ. 51,000 ರೂಪಾಯಿನ ಕೇಳಬೇಕಂತಿಲ್ಲ, ನಿಮಗೆ ಶಕ್ತಿ ಎಷ್ಟಾಗ್ತದೆ ಅಲ್ಲಿಂದ ಪ್ರಾರಂಭ ಮಾಡಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟು ನಿನ್ನೆಯ ದಿವಸ ನಿಮ್ಮೆಲ್ಲರಿಗೂ ಬಾಳೆಹಣ್ಣಿನ ಸೇವೆಯನ್ನ ನಡೆಸಿಕೊಟ್ಟಿರುವಂತ ತಗೊಂಡ್ರಿಲ್ಲವ, ಆ ಸೇವೆಯನ್ನ ಮಾಡಿರುವಂತವರು ದೌಲ್ ಸಾಬ್, ಅಮೀನ್ ಸಾಬ್, ಯಲಗಾರ್ ಅವ್ರಿಗೂ ಕೂಡ ನಿಮ್ಮ ಜೋರಾದ ಚಪ್ಪಾಳೆಗಳನ್ನು ಕೊಟ್ಟು ಆ ಭಗವಂತನ ಕೃಪೆ ಅವರಿಗೆ ಇರಲಿ ಅನ್ನುವಂತಹ ಮಾತುಗಳನ್ನ ತಿಳಿಸಿ, ಈಗ ರಾಘೋಲಿನ ಲೀಲಾವ್ ಕಾರ್ಯಕ್ರಮ ನಮ್ಮ ಕಮಿಟಿಯವರ ಲೀಲಾವ್ 51,000 ರೂಪಾಯಿ.
ಕೇಳಬೇಕಪ್ಪ, ಬೇಗ ಬೇಗ ಕೇಳಬೇಕು, ಸಮಯದ ಅಭಾವ ಅದೇ. ಪುರಾಣ ಇನ್ನು ಎಷ್ಟು ದಿವಸ ಉಳಿತೇವ? ಎಷ್ಟು ದಿವಸ ರೀ? 5 ದಿನ ಉಳಿದದ. ಬಹುತ್ ಗೈ ಥೋಡಿ ರಹಿ, ಥೋಡಿ ಬಿ अब जा रही. ಭಾಳ ಹೋಗ್ಯಾದ, ಸ್ವಲ್ಪ ಉಳಿದದ, ಸ್ವಲ್ಪ ಹೊಟ್ಟು ಬಿಟ್ಟದ. 5 ದಿನದೊಳಗ ಎಲ್ಲ ಕಾರ್ಯವನ್ನ ಸಂಪೂರ್ಣ ಮಾಡಬೇಕಾಗಿರುವಂತಹ ಜವಾಬ್ದಾರಿ ಇರೋದ್ರಿಂದ ನಮ್ಮ ಇವತ್ತಿನ ರಾಗೋಲಿನ ನಿಲಾವ್ 51,000 ರೂಪಾಯಿ ನಮ್ಮ ಕಮಿಟಿಯವರ ನಿಲಾವ್. ನಮ್ಮ ರೈತ ಬಂಧುಗಳು ಕೇಳ್ರಪ್ಪ, ಪರವಾಗಿಲ್ಲ, ಮೈಕ್ ತಗೊಂಬರಾಕತ್ತಾರ, ಕೇಳ್ರಿ. ಮಾಳಪ್ಪ ಮಹಂತಪ್ಪ ಚೀಲ 2,001 ರೂಪಾಯಿ. ಅವ್ರಿಗೂ ಕೂಡ ನಿಮ್ಮ ಜೋರಾದ ಚಪ್ಪಾಳೆ. ಶರಣಬಸಪ್ಪ ರಾವೂರ್ 2,501 ರೂಪಾಯಿ. ಜೋರಾದ ಚಪ್ಪಾಳೆ. ಮಾಳಪ್ಪ ಮಹಂತಪ್ಪ ಚೀಲ 3,001 ರೂಪಾಯಿ. ಏನು ಹೇಳಲ್ಲ ಸಾಕಿದೆ. ಮಾಳಪ್ಪ ಮಹಂತಪ್ಪ ಚೀಲ 3,001 ರೂಪಾಯಿ. ಒಂದು ಬಾರಿ 5,501 ರೂಪಾಯಿಗಳು. ಚಂದ್ರಕಾಂತ್ ಗೌಡ ಸರ್ಕಾರ. ಚಂದ್ರಕಾಂತ್ ಗೌಡ ಸರ್ಕಾರ 5,501 ರೂಪಾಯಿ. ಜೋರಾದ ಚಪ್ಪಾಳೆ. ಶರಣಬಸಪ್ಪ ರಾವೂರ್ 6,001 ರೂಪಾಯಿ. ಜೋರಾದ ಚಪ್ಪಾಳೆ. ಶರಣಬಸಪ್ಪ ರಾವೂರ್ 6,001 ರೂಪಾಯಿ. ಒಂದು ಬಾರಿ ಜೋರಾದ ಚಪ್ಪಾಳೆ. 7,501 ರೂಪಾಯಿ. ಚಂದ್ರಕಾಂತ್ ಗೌಡ ಸರ್ಕಾರ. 7,501 ರೂಪಾಯಿ. ಚಂದ್ರಕಾಂತ್ ಗೌಡ ಸರ್ಕಾರ. ಜೋರಾದ ಚಪ್ಪಾಳೆ. 8,001 ರೂಪಾಯಿ. ಮಾಳಪ್ಪ ಮಹಂತಪ್ಪ ಚೀಲ. 8,001 ರೂಪಾಯಿ. ಮಾಳಪ್ಪ ಮಹಂತಪ್ಪ ಚೀಲ. ಒಂದು ಬಾರಿ ಜೋರಾದ ಚಪ್ಪಾಳೆ. ಹನ್ನೊಂದು 11,001 ರೂಪಾಯಿ. ಶರಣಪ್ಪ ಪೂಜಾರಿ ಮುಳ್ಳೊಳ್ಳಿ. 11,001 ರೂಪಾಯಿ. ಶರಣಪ್ಪ ಪೂಜಾರಿ ಮುಳ್ಳೊಳ್ಳಿ. ಜೋರಾದ ಚಪ್ಪಾಳೆ. ಮಾಳಪ್ಪ ಮಹಂತಪ್ಪ ಪೂಜಾರಿ 11,001 ರೂಪಾಯಿ. ಒಂದು ಬಾರಿ
ಶರಣಪ್ಪ ಶರಣಪ್ಪ ಏನಪ್ಪ? ಶರಣಪ್ಪ ಪೂಜಾರಿ ಚೀಲ. ಶರಣಪ್ಪ ಪೂಜಾರಿ ಮುಳ್ಳುಳ್ಳಿ. ಶರಣಪ್ಪ ಮುಳ್ಳೊಳ್ಳಿ 11,001 ರೂಪಾಯಿ ಒಂದು ಬಾರಿ. ಹಾ. 25,000 ರೂಪಾಯಿ ಇದೆ. ಓಕೆ. 11,001 ರೂಪಾಯಿ ಶರಣಪ್ಪ ಮುಳ್ಳೊಳ್ಳಿ 2 ಬಾರಿ ಜೋರಾದ ಚಪ್ಪಾಳೆ. ಈಗ ನಿಮ್ಮ ಕಡೆ ಅಂತೂ ಕೈ ಮಾಡಂಗಿದ್ದಿದ್ದೆ, ಮತ್ತೆ ಇವ್ರ ಕಡೆನೇ ಕೈ ಮಾಡೋಕೆ. ಶರಣಪ್ಪ ಮುಳ್ಳೊಳ್ಳಿ 11,001 ರೂಪಾಯಿ 2.5 ಬಾರಿ. ಕೇಳುವಂತ ಸ್ವಲ್ಪ ಭಾಗಾದಿಗಳು ಬೇಗ ಬೇಗ ಕೇಳಬೇಕು. ಶರಣಪ್ಪ ಮುಳ್ಳೊಳ್ಳಿ 11,001 ರೂಪಾಯಿ. ಮುಗಿದದಪ್ಪ, ಮೀಟಿಂಗ್ ನಡೆದಿದೆ. ಶರಣಪ್ಪ ಮುಳ್ಳೊಳ್ಳಿ 11,001 ರೂಪಾಯಿ 3 ಬಾರಿ ಜೋರಾದ ಚಪ್ಪಾಳೆ. ಒಂದು ಶಾಲ ಮಾಡಿ ಶರಣ ಏನು ಯಾವ್ಯಾವ ಇತ್ತು ಏನು ಕರೆಕ್ಟಾಗಿ ರೈತರಾಗಿ ಹೊರಟಿದ್ದಾರೆ. ಜೋರಾಗಿ ಚಪ್ಪಾಳೆಯನ್ನು ತಪ್ಪಿ ಶರಣ ಬಸಪ್ಪನವರು ಈಗ ರೈತರಾಗಿ ನಿತ್ಯ ತಮ್ಮ ಹೊಲದೊಳಗೆ ಅವರು ಸಹಿತ ರೈತರಾಗಿ ಬದುಕನ್ನ ಮಾಡಿಕೊಂಡಿರುವಂಥವರು. ಅಂಥ ಸಾಕ್ಷಾತ್ ಶರಣ ಬಸವೇಶ್ವರರು ಉಪಯೋಗಿಸಿಕೊಂಡಿರುವಂಥ ರಾಗೋಲ. ಈಗ ಮುಂದಿನ ಲಿಲಾವ್ ಯಾವ್ದು ಕೂಡ ಗೌಡ ತಗೊಂಡ ಅದೊಂದೇ ಏನಂತಾರೆ ಅದು
ಕಣ್ಣಿ ಬಾಂಡು ಶರಣಬಸವೇಶ್ವರರು ತಮ್ಮ ಕರಗಿಯ ಹೊಲದೊಳಗ ಜೋಳವನ್ನ ಬೆಳೆದು ಇಡೀ ನಾಡಿಗೆ ಜೋಳವನ್ನ ಕೊಟ್ಟು ನಿತ್ಯ ಜಂಗಮಾರ್ಚನೆಯನ್ನ ಮಾಡಿರುವಂಥ ಆ ಕರಗಿಯ ಹೊಲದೊಳಗ ಜೋಳವನ್ನ ಖಂಡಗ ರಾಶಿ ಮಾಡ್ತಾರ ಅಂತಂದ್ರ ಅದಕ್ಕ ಕಣ್ಣಿ ಮತ್ತು ಬಾಣಿ ಇವೆರಡನ್ನ ಸೇರಿ ನಮ್ಮ ಹಿರಿಯರ ನಮ್ಮ ಕಮಿಟಿಯವರ ಲಿಲಾವ್ 25,000 ರೂಪಾಯಿ. ಕೇಳಬೇಕಾದಷ್ಟು ಬೇಗ ಶಬ್ದಗಳು ನಿಮ್ಮ ಹೆಸರು ಹೇಳಿ. ಸಾಕ್ಷಾತ್ ಶರಣಬಸವೇಶ್ವರ ತಮ್ಮ ಹೊಲದೊಳಗ ನಿತ್ಯ ನಿತ್ಯ ಕೃಷಿ ಕಾಯಕವನ್ನ ಮಾಡುವುದರ ಮೂಲಕ ಜೋಳದ ರಾಶಿಯನ್ನ ಮಾಡಿ ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾಗಿರುವಂತಹ ಮಹಾತ್ಮ ಶರಣಬಸವೇಶ್ವರರು ಕೇಳಬೇಕು ಸದ್ಭಕ್ತರು. ಕಣ್ಣಿ ಮತ್ತು ಬಾಣಿ ಶರಣಬಸವೇಶ್ವರರು ಹೊಲದೊಳಗೆ ಕೃಷಿ ಕಾಯಕ ಮಾಡುವ ಘಳಿಗೆಯಲ್ಲಿ ಬಳಸಿಕೊಂಡಿರುವಂತಹ ಪರಿಕರ ಕಣ್ಣಿ ಮತ್ತು ಬಾಣಿ 25,000 ರೂಪಾಯಿ ನಮ್ಮ ಕಮಿಟಿಯವರ ಲಿಲಾವ್. ಕೇಳ್ರಿ, ಹಿಂದೆ ಕೂತಿರ್ತಕ್ಕಂಥ ರೈತ ಬಾಂಧವರು ಯಾರಾದರೂ ಕೇಳೋದಿದ್ರೆ ಬೇಗ ಬೇಗ ಕೇಳಬೇಕಾಗಿ ವಿನಂತಿ. ಬೇರೆ ಮತ್ತೆ ಯಾವ್ದಂದ್ರೆ ಬಾರ್ಕೋಡ್. ಬಾರ್ಕೋಡ್ ಶರಣಬಸವೇಶ್ವರರು ತಮ್ಮ ಹೆಗಲ ಮೇಲೆ ಹಾಕಿಕೊಂಡು ಕೃಷಿ ಕಾಯಕವನ್ನ ಮಾಡಿರುವಂತಹ ಬಾರ್ಕೋಡ್ ನಮ್ಮ ಕಮಿಟಿಯವರ ಲಿಲಾವ್ 11,001 ರೂಪಾಯಿ. ನಮ್ಮ ರೈತಾಪಿ ಜನಾಂಗದವರು ಸಾಕ್ಷಾತ್ ಶರಣಬಸವೇಶ್ವರರು ಕೃಷಿ ಕಾಯಕವನ್ನ ಮಾಡುವ ಘಳಿಗೆಯಲ್ಲಿ ತಮ್ಮ ಹೆಗಲ ಮೇಲೆ ಹಾಕಿಕೊಂಡು ಕೃಷಿಕರಲ್ಲಿ ಕೃಷಿಕರಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನ ಮಾಡಿರುವಂತಹ ಮಹಾತ್ಮರು ಬಾಣಿ ಕಣ್ಣಿ ಶ್ರೀಶೈಲ್
ಭೀಮರಾಯ ಗುಡಿಮನಿ ಇವರು 1100 ರೂಪಾಯಿ. ಅವ್ರ ಹೆಸರು ಹೇಳ್ರಿ ಸುತ್ತ. ಶ್ರೀಶೈಲ್ ಭೀಮರಾಯ ಗುಡಿಮನಿ, ಶ್ರೀಶೈಲ್ ಭೀಮರಾಯ್ ಗುಡಿಮನಿ ಕಣ್ಣಿ ಮತ್ತು ಬಾಣಿ 1100 ರೂಪಾಯಿ ಕೇಳಿದ್ದಾರೆ. ನಿಮ್ಮ ಜೋರಾದ ಚಪ್ಪಾಳೆ. ಶಾಂತಗೌಡ ಬಿರಾದರ್ ಕಣ್ಣಿ ಇದು 15. ಶಾಂತಗೌಡ ಬಿರಾದರ್ ಬಿರಾದರ್ ಅಕ್ಕಂಡ ಶಾಂತಗೌಡ ಬಿರಾದರ್ ಸಾಕಿನ ಖಂಡಳ್ಳಿ 1500 ರೂಪಾಯಿ ಕಣ್ಣಿ ಮತ್ತು ಬಾಣಿ. ಮತ್ತೆ ಅವರಿಗೂ ಕೂಡ ಜೋರಾದ ಚಪ್ಪಾಳೆ. ಸದ್ಭಕ್ತರು ಬೇಗ ಬೇಗ ಕೇಳಬೇಕು, ಸಮಯದ ಅಭಾವ ಇದೆ. ಭೀಮರಾಯ ಶ್ರೀಶೈಲ್ ಪೂಜಾರಿ ಅವರದು 2001 ರೂಪಾಯಿ ಕಣ್ಣಿ ಮತ್ತು ಬಾಣಿ. ಶ್ರೀಶೈಲ್ ಭೀಮರಾಯ್ ಪೂಜಾರಿ 2001 ರೂಪಾಯಿ ಕಣ್ಣಿ ಮತ್ತು ಬಾಣಿ. ಜೋರಾದ ಚಪ್ಪಾಳೆ. 2500 ರೂಪಾಯಿ ಶಾಂತಗೌಡ ಬಿರಾದರ್ ಅಖಂಡಳ್ಳಿ. ಜೋರಾದ ಚಪ್ಪಾಳೆ. ಕಣ್ಣಿ ಮತ್ತು ಬಾಣಿ ಶ್ರೀಶೈಲ್ ಬಿರಾದರ್ ಸಾಕಿನ ಖಂಡಳ್ಳಿ 2501 ರೂಪಾಯಿ ಒಂದು ಬಾರಿ. ಜೋರಾದ ಚಪ್ಪಾಳೆ. ಏ ಹುಡುಗರ ಸುಮ್ಮ ಕುಂದ್ರಪ್ಪ. ಸಿನಿಮಾ ಅಲ್ಲ, ನಾಟಕನೂ ಅಲ್ಲ. ಶಾಂತಗೌಡ ಬಿರಾದರ್ ಸಾಕಿನ ಖಂಡಳ್ಳಿ 2501 ರೂಪಾಯಿ ಒಂದು ಬಾರಿ. ಜೋರಾದ ಚಪ್ಪಾಳೆ. ಬಸವರಾಜ್ ಗರ್ಭಸಪ್ಪ ತಾಳಿಕೋಟಿ 5001 ರೂಪಾಯಿ. ಇದೇನಾ ಕಣ್ಣಿ ಮತ್ತು ಬಾಣಿ. ಬಸವರಾಜ್ ಗರ್ಭಸಪ್ಪ ತಾಳಿಕೋಟಿ. ಬಸವರಾಜ ಕರಬಸಪ್ಪ ತಾಳಿಕೋಟಿ 5001 ರೂಪಾಯಿ ಕಣ್ಣಿ ಮತ್ತು ಬಾಣಿ. ಜೋರಾದ ಚಪ್ಪಾಳೆ. ಮೊದಲು ಯಾರು ಚಾಲು ಮಾಡಿದ ಮೇಲೆ ಬರುತ್ತೆ. ಇಲ್ವೋ ನಾನೇ ಹೇಳ್ಬಿಡ್ತೀನಿ. ಬಸವರಾಜ ಕರಬಸಪ್ಪ ತಾಳಿಕೋಟಿ ಕಣ್ಣಿ ಮತ್ತು ಬಾಣಿ 5001 ರೂಪಾಯಿ ಒಂದು ಬಾರಿ. ಪ್ರಸಾದ ರೆಡಿ ಆಗಲಿ, ಯಾರು ಚಿಂತೆ ಮಾಡಬೇಕು. ಇಲ್ಲ ಕರ್ಸ್ಬೇಕು ಅಲ್ಲ, ಅಲ್ಲಿವರೆಗೂ ಕರ್ಸ್ಬೇಕು. ಇಂದಿನ ದಾಸೋಹ ಸೇವೆಯನ್ನು ಮಾಡಿರುವಂಥ ಶ್ರೀಮತಿ ಶ್ರೀ ಮನ್ನನಗೌಡ ಬಸಲಿಂಗಪ್ಪಗೌಡ ದಂಪತಿ ಸೋಮಪ್ಪಗೌಡರ ಇವರು ದಂಪತಿಗಳ ಸಮೇತವಾಗಿ ಆಗಮಿಸಿ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಬಸವರಾಜ ಕರಬಸಪ್ಪ ತಾಳಿಕೋಟಿ 5001 ರೂಪಾಯಿ ಕಣ್ಣಿ ಮತ್ತು ಬಾಣಿ. 2 ಬಾರಿ ಜೋರಾದ ಚಪ್ಪಾಳೆ. ಬರಪ್ಪ
ಬಸವರಾಜ ಕರಬಸಪ್ಪ ತಾಳಿಕೋಟಿ ಕಣ್ಣಿ ಮತ್ತು ಬಾಣಿ 5,001 ರೂಪಾಯಿ. 3 ಬಾರಿ ಜೋರಾದ ಚಪ್ಪಾಳೆ. ಬರ್ಬೇಕು ಸಿದ್ಧತೆ. ನಾಳೆ ಬರ್ತಾರೆ ಆಮೇಲೆ ಬಾರ್ಕೋಲ್ ಯಾರೋ ಕೇಳಿದ್ರಲ್ಲ 1,100 ರೂಪಾಯಿನ ಯಾರೋ ಕೇಳಿದ್ರು. ಬರ್ರಿ ಶಾಲ್ ಕೊಟ್ಟು ಬರ್ರಿ ಬರ್ರಿ. ಸೇರಿಸಿ ನಾಳಿನ ಸೇವೆ ಶ್ರೀ ನಾಗೇವಪ್ಪ ಪವಣ್ಣ ಸಾವು ಸಜ್ಜನ್ ಭಾಗ್ಯವಂತಿ ಕಿರಾಣಸ್ತು ನಟರಾಗಿ ನಾಳಿನ ಪ್ರಸಾದ ಸೇವೆ ಅವರು ಕಣ್ಣಿ ಮತ್ತು ಬಾಡಿಯನ್ನು ತೆಗೆದುಕೊಂಡಿರುವಂತಹ ಸದ್ಭಕ್ತರಾದ ಬಸವರಾಜ ಕರಬಸಪ್ಪ ತಾಳಿಕೋಟಿ ಅವರು ವೇದಿಕೆಯ ಮೇಲೆ ಬರಬೇಕು. ಜೋರಾದ ಚಪ್ಪಾಳೆಯನ್ನ ಕೊಡುವುದರ ಮೂಲಕ ಸಾಕ್ಷಾತ್ ಶರಣಬಸವೇಶ್ವರದ್ದು ಕಣ್ಣಿ ಮತ್ತು ಬಾಡಿ ಬಾರ್ಕೋಲ್ ಯಾರು ಬಾರ್ಕೋಲ್ ಶರಣಬಸವೇಶ್ವರ ಕೃಷಿ ಕಾಯಕದೊಳಗೆ ನಿತ್ಯ ಬಳಸುವಂತಹ ಪರಿಕರ ಬಾರ್ಕೋಲ್ 11,000 ರೂಪಾಯಿ. ನಮ್ಮ ಕಮಿಟಿಯವರ ಲೀಲಾವ್ ಯಾವ ಸದ್ಭಕ್ತರು ಕೇಳಿದ್ರಲ್ಲಪ್ಪ, ವಾಣಿ ಕುಮಾರ್ ಅವರು ಶರಣಬಸವೇಶ್ವರ ಬಳಸಿರ್ತಕ್ಕಂಥ ಬರ್ಕೋಲ್ 1,100 ರೂಪಾಯಿ. ಈರಣ್ಣ ಕುಂಬಾರ್ ಬ್ರಾಕೆಟ್ ವಾಣಿ ಈರಣ್ಣ ಕುಂಬಾರ್ ಅವರು ಶರಣಬಸವೇಶ್ವರರು ತಮ್ಮ ಕಾಯಕದೊಳಗ ಕೃಷಿ ಕಾಯಕದೊಳಗ ಬಳಸಿರುವಂತಹ ಪರಿಕರ ಬಾರ್ಕೋಲ್ ಅನ್ನ 1,100 ರೂಪಾಯಿ ಕೇಳಿದ್ದಾರೆ. ನಿಮ್ಮ ಜೋರಾದ ಚಪ್ಪಾಳೆಗಳ ಮೂಲಕ ಕೇಳುವಂತ ಸದ್ಭಕ್ತಾದಿಗಳು ಆದಷ್ಟು ಬೇಗ ಕೇಳಬೇಕು, ಸಮಯದ ಅಭಾವ ಇದೆ. ಇನ್ನು ಮಿಕ್ಕಿರುವಂತಹ ಎಲ್ಲ ಲೀಲಾವನ್ನ ನಾಳೆ ಮಾಡಲಾಗ್ತದೆ. ಇವತ್ತಿನ ಕೊನೆಯ ಲೀಲಾವು ಬಾರ್ಕೋಲ್. ಶಾಂತಗೌಡ ಹಕ್ಕಂಡಳ್ಳಿ 1,500 ರೂಪಾಯಿ. ಶಾಂತಗೌಡ ಅಖಂಡಳ್ಳಿ 1,501 ರೂಪಾಯಿ. ಜೋರಾದ ಚಪ್ಪಾಳೆ. ವಾಣಿ ಅಲಿಯಾಸ್ ಈರಣ್ಣ ಕುಂಬಾರ್ ಅವರು 2,001 ರೂಪಾಯಿ. ಈರಣ್ಣ ಕುಂಬಾರ್
2,001 ರೂಪಾಯಿ. ಜೋರಾದ ಚಪ್ಪಾಳೆ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪಾಣಿ ಈರಣ್ಣ ಕುಂಬಾರ್ 2,001 ರೂಪಾಯಿ. ಬಾರಕೋಲ್ 1 ಬಾರಿ ಜೋರಾದ ಚಪ್ಪಾಳೆ. ರಾಮಯ್ಯ ಹೊರಗಿನ ಮಠ 2,500. ರಾಚಯ್ಯ ಹೊರಗಿನ ಮಠ 2,501 ರೂಪಾಯಿ. ಜೋರಾದ ಚಪ್ಪಾಳೆ. ಬಸವರಾಜ ಕರಬಸಪ್ಪ ತಾಳಿಕೋಟಿ 3,001 ರೂಪಾಯಿ. ಈರಣ್ಣ ಕುಂಬಾರ್ 3,500 ರೂಪಾಯಿ. ಈರಣ್ಣ ಕುಂಬಾರ್ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಾಣಿ 3,501 ರೂಪಾಯಿ ಪಾಣಿ. ಹಿಂಗಾಗ್ತದೆ. ಈರಣ್ಣ 5,001. ಒಂದು ನಿಮಿಷ. ಬಸವರಾಜ್ ಕರಬಸಪ್ಪ ಸಾವು ತಾಳಿಕೋಟಿ 5,001. ಬಸವರಾಜ ಕರಬಸಪ್ಪ ತಾಳಿಕೋಟಿ 5,001 ರೂಪಾಯಿ. ಜೋರಾದ ಚಪ್ಪಾಳೆ. ಶರಣಬಸವೇಶ್ವರರು ಕೃಷಿ ಕಾಯಕದೊಳಗ ನಿತ್ಯ ಬಳಸಿರುವಂತಹ ಪರಿಕರ ಬಾರ್ಕೋಲ್. ಬಸವರಾಜ ಕರಬಸಪ್ಪ ತಾಳಿಕೋಟಿ 5,001 ರೂಪಾಯಿ 1 ಬಾರಿ. ಬಸವರಾಜ ಕರಬಸಪ್ಪ ತಾಳಿಕೋಟಿ 5,001 ರೂಪಾಯಿ 2 ಬಾರಿ. ದುಂಡು ಮೇಜಿನ ಪರಿಷತ್ ನಡೆಯಾಕತ್ತದ. ಯಾರ ಒತ್ತಾಯಕ್ಕ ಯಾರು ಕೇಳಾಗುತ್ತವ್ರಾಗಕ್ಕೆ ಬಿಡ್ರಿ, ಮನಸ್ಪೂರ್ವಕವಾಗಿ ಕೇಳುವಂಥವ್ರು. ಇವತ್ತಿನ ಪುರಾಣ ಕಾರ್ಯಕ್ರಮ ಆಗಿರತಕ್ಕಂಥ ಶ್ರೀಶೈಲ್ ಮುಕುಂದಪ್ಪ ಪತ್ತಾರ್ ಅವರು ಗವಾಯಿಗಳಿಗೆ 100 ರೂಪಾಯಿ ಹಾಗೂ ತಬಲಾ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಶರಣ ಬಸವೇಶ್ವರ ಪುರಾಣ ಮಹೋತ್ಸವ ಅಂಗವಾಗಿ ಕಾಣಿಕೆ ಸಲ್ಲಿಸಿದ ಮಹನೀಯರ ನೀವೆಲ್ಲರೂ ಕೊಡುವಂತಹ ಕಾಣಿಕೆ
ಅದು ಭಗವಂತನ ಕೃಪೆಗೆ ಪಾತ್ರರಾಗುವಂತಹ ದಾರಿ ಎನ್ನುವ ಮಾತುಗಳನ್ನು ತಿಳಿಸಿ ಎಲ್ಲರೂ ಕಾಣಿಕೆಯನ್ನು ಕೊಟ್ಟ ಸದ್ಭಕ್ತರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳನ್ನು ಕೊಡುವುದರ ಮೂಲಕ ನೀವು ನನಗೆ ಕೊಟ್ಟಿರುವಂತಹ ಎಲ್ಲ ಕಾಣಿಕೆಯನ್ನ ಮತ್ತೊಮ್ಮೆ ಮಗದೊಮ್ಮೆ ಹೇಳುವಂತಹ ವಿಚಾರ, ಅದು ನನಗಲ್ಲ, ಮಠದಿಂದ ಪ್ರಾರಂಭವಾಗುವಂತಹ ಜೂನ್ನಲ್ಲಿ ಪ್ರಾರಂಭಗೊಳ್ಳುವಂತಹ ಜ್ಞಾನಸುಧ ವಿದ್ಯಾಪೀಠ ಶಾಲೆಗೆ ಅನ್ನುವಂತಹ ಮಾತುಗಳನ್ನ ಮತ್ತೊಮ್ಮೆ ತಮ್ಮೆಲ್ಲರ ಸ್ಮೃತಿ ಪಟಲಕ್ಕೆ ಕೊಡುವುದರ ಮೂಲಕ ಇನ್ನೊಂದು 2-3 ದಿನದಲ್ಲಿ ಆ ಶಾಲೆಯ ಎಲ್ಲ ಪಾಂಪ್ಲೆಟ್ಸ್ಗಳನ್ನ ನಮ್ಮ ಊರಿನ ಹಿರಿಯರ ಸಮ್ಮುಖದೊಳಗ ಇದೇ ವೇದಿಕೆ ಮೇಲೆ ಬಿಡುಗಡೆಗೊಳಿಸುವಂತಹ ಕಾರ್ಯಕ್ರಮ ಆಗ್ತದೆ ಅನ್ನುವಂತಹ ಮಾತುಗಳನ್ನ ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಇನ್ನೊಂದು ತಿಂಗಳ ಒಳಗಾಗಿ ಅಡ್ಮಿಷನ್ಸ್ಗಳನ್ನ ಪ್ರಾರಂಭ ಮಾಡಲಾಗ್ತದೆ. ಅಷ್ಟೇ ಅಲ್ಲ, ನೆನಪಲ್ಲಿರಬೇಕು, ಸಂಗೀತದ ಪಾಠಶಾಲೆಯ ಜೊತೆಯಾಗಿ ಈ LKG UKG ಇರುವ ಮಕ್ಕಳನ್ನ ಬಿಟ್ಟು ಮುಂದಿನ ವರ್ಷ ಪ್ರಾರಂಭವಾಗುವಂತ 1 to 10 ವರೆಗೂ CBSE ಶಾಲೆ ಏನಿದೆ ಅದಕ್ಕೆ ಸಂಸ್ಕೃತವು ಕೂಡ ನಾವು ಸಂಸ್ಕೃತ ಭಾಷೆಯನ್ನು ಕೂಡ ಕಲಿಸುವಂತ ಒಂದು ಮಹತ್ತರವಾದ ಉದ್ದೇಶವನ್ನ ಕೈಕೊಂಡು ಕೇವಲ ಶಿಕ್ಷಕರನ್ನ ಕರೆದುಕೊಂಡು ಪಾಠವನ್ನ ಮಾಡದೆ ವಾರಕ್ಕೊಮ್ಮೆ ನಾನು ಸಹಿತ ಆ ವಿದ್ಯಾರ್ಥಿಗಳಿಗೆ ಮಾರಲ್ ಎಜುಕೇಶನ್ ಆದರ್ಶದ ಪಾಠವನ್ನ ಮಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದೇನೆ. ಆ ವಾರಕ್ಕೊಮ್ಮೆ ನಡೆಯುವಂತಹ ಆ ಸಂಸ್ಕಾರಯುಕ್ತ ಶಿಕ್ಷಣಕ್ಕೆ ತಾವುಗಳೆಲ್ಲ ಅಡ್ಮಿಷನ್ಸ್ ಗಳನ್ನ ಮಾಡ್ಕೊಳ್ಬೇಕು ಅನ್ನುವಂತ ಸೂಚನೆಯನ್ನ ತಿಳಿಸಿ, ನಿಮ್ಮೆಲ್ಲರ ಕಾಣಿಕೆ ಅದೇ ಶಾಲೆಗೆ ಹೋಗ್ತದೆ ಅನ್ನುವಂತ ಮಾತುಗಳನ್ನ ತಿಳಿಸುವುದರ ಮೂಲಕ ಇವತ್ತಿನ ಈ ಬಾರ್ಕೋಲಿನ ಲೀಲಾವನ್ನ ನಮ್ಮೆಲ್ಲರ ಹಿರಿಯ ಅಪೇಕ್ಷೆಯ ಮೇರೆಗೆ ಇವತ್ತು ಬೇಡ ನಾಳೆ ಮಾಡೋಣ ಅಂತಿದ್ದಾರೆ. ಹಾಗಾಗಿ ನಾಳೆ ದಿವಸ ಮುಂದೂಡಲಾಗ್ತದೆ ಅನ್ನುವಂತಹ ಮಾತುಗಳನ್ನ ತಿಳಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಮಹಾಮಂಗಲ ಆಗ್ತದೆ. ತದನಂತರ ಪ್ರಸಾದವನ್ನು ಸ್ವೀಕರಿಸಿ ಮನೆಗೆ ನಿಧಾನವಾಗಿ ತೆರಳುವಂತವರಾಗಬೇಕು ಅನ್ನುವ ಮಾತುಗಳನ್ನ ಈಗ ಮಹಾಮಂಗಲ ತಾವೆಲ್ಲರೂ ಎದ್ದು ನಿಂತುಕೊಳ್ಳುವುದರ ಮೂಲಕ ಸಾಕ್ಷಿಯಾಗಿದೆ. श्री गुरु सिद्धेश्वर महाराज की, श्री गुरु सिद्धेश्वर महाराज की।